ಯಾರೋ ಒಬ್ಬ ಹಣ ತಗೊಂಡು ಮಾತಾಡಿದಾನೆ ಅಂತ ಸತ್ಯವನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ಬ ಫ್ರೀಯಾಗಿ ಮಾತಾಡಿದಾನೆ ಅಂದ ಮಾತ್ರಕ್ಕೆ ಸುಳ್ಳನ್ನ ಸತ್ಯ ಅನ್ನಕ್ಕಾಗಲ್ಲ. ಹಾಯ್, ನಮಸ್ಕಾರ. ಮೊದಲೇ ಹೇಳ್ತೀನಿ, ಇದು ಈಗ ಕನ್ನಡ ಯೂಟ್ಯೂಬರ್ ಚಂದನಗೌಡರ ಬಗ್ಗೆ ಬಂದ ಆರೋಪದ ಬಗ್ಗೆನೇ ವಿಡಿಯೋ. ಪೂರ್ತಿ ನೋಡಿದ್ರೆ ಒಳ್ಳೆಯದು. ನಾನೇನು ಧರ್ಮಸ್ಥಳದ ಪರಮ ಭಕ್ತನಾಗಿರ್ಲಿಲ್ಲ. ನಂಗೆ ಬೇರೆ ಎಲ್ಲ ದೇವಸ್ಥಾನಗಳ ತರವೇ ಅದು ಒಂದು ದೇವಸ್ಥಾನ ಆಗಿತ್ತು. ಬೇರೆ ಎಲ್ಲ ದೇವ್ರ ತರ ಅದು ಒಂದು ದೇವರಾಗಿತ್ತು. ನಾನು ಅಲ್ಲಿ ಹೋಗಿದ್ದೆ ಜೀವನದಲ್ಲಿ ಒಂದು ಸಲ. ಆದ್ರೆ ಸಣ್ಣ ವಯಸ್ಸಿಂದನೂ ಧರ್ಮಸ್ಥಳದ ಬಗ್ಗೆ ನನ್ನ ಸುತ್ತಲಿನ ಜನರಿಗೆ ಯಾವ ರೀತಿಯ ಭಯ ಭಕ್ತಿ ಇದೆ ಅನ್ನೋದು ಗೊತ್ತಿತ್ತು. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ತೀರಾ ಅಲ್ಲದೆ ಇದ್ರು ಸಮಾಜಕ್ಕಾಗಿ ಜೀವನವನ್ನ ಮುಡುಪಾಗಿಟ್ಟವರು ಅನ್ನೋ ಗೌರವ ಇತ್ತು. ಆದ್ರೆ ಈಗ ಈ ಬುರುಡೆ ಪ್ರಕರಣದ ನಂತರ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಗೌರವ 1000 ಪಟ್ಟು ಜಾಸ್ತಿ ಆಗಿದೆ. ಧರ್ಮಸ್ಥಳದ ಮೇಲಿನ ಭಕ್ತಿನೂ ಅಷ್ಟೇ. ಈ ಷಡ್ಯಂತ್ರ ಒಂದು ಚೂರು ಯಶಸ್ವಿ ಆಗದಂತೆ ತಡೆದನಲ್ಲ, ಅದು ಆ ಧರ್ಮಸ್ಥಳದ ದೇವರ ಪವಾಡ ಅಂತಾನೆ ನಾನು ನಂಬ್ತೀನಿ. ಈಗೊಂದು 2 ತಿಂಗಳಿನಿಂದ ಈ ಸುದ್ದಿಯ ಬಗ್ಗೆ ಪ್ರತಿ ದಿನ ಕೇಳಿ ಕೇಳಿ ರೋಸ್ ಹೋಗಿದ್ದೀನಿ. ಈ ಗ್ಯಾಂಗ್ ಅವರು ಒಂದೊಂದು ಸುಳ್ಳುಗಳನ್ನು ಕೇಳಿದಾಗ್ಲೂ ಇದು ಯಾವ ರೀತಿಯ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು, ಇಲ್ಲಿ ಯಾರು ಏನು ಬೇಕಾದ್ರೂ ತಲೆ ಬಿಡುವಿಲ್ಲದ ಕಥೆಗಳನ್ನ ಹೇಳಿ ಜನರನ್ನ ಬಕ್ರಾ ಮಾಡಬಹುದು ಅನಿಸ್ತಿತ್ತು. ಅದರಲ್ಲೂ ಆ ಸುಜಾತಾ ಭಟ್ ಅವರ ಕಥೆಯಂತೂ ಯಪ್ಪ, ನೆಕ್ಸ್ಟ್ ಲೆವೆಲ್. ಸೊ ಈ ಷಡ್ಯಂತ್ರದ ಹಿಂದಿರುವ ಪ್ರತಿಯೊಬ್ಬನು ಯಾವುದೇ ಸಣ್ಣ ರೀತಿಯಲ್ಲಿ ಇದರೊಂದಿಗೆ ಲಿಂಕ್ ಇರೋನಾದ್ರೂ ಕೂಡ ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದು ಆ ದೇವರೆದುರು ನನ್ನ ಪ್ರತಿದಿನದ ಪ್ರಾರ್ಥನೆನೇ ಆಗಿದೆ. ನೋಡೋಣ, ತನಿಖೆ ಇನ್ನೂ ನಡೀತಾ ಇದೆ, ನಡೀಲಿ. ನಮ್ಮ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಭಾವನೆಗೆ ಬೇಡಿಕೆಗೆ ಯಾವ ರೀತಿಯ ನ್ಯಾಯ ಕೊಡುತ್ತೆ ಅಂತ. ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಅಪಪ್ರಚಾರ ಅನ್ನೋದು ಹೊಸ ವಿಷಯ ಏನೂ ಅಲ್ಲ. ಸುಮಾರು 70-80 ದಶಕಗಳಿಂದಲೇ ಅದು ನಡ್ಕೊಂಡು ಬಂದಿದೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಆದ್ರೆ ಈಗ 1 ದಶಕದಿಂದ ಅದು ಮಿತಿ ಮೀರಿತ್ತು. ಅದು ಮತ್ತೂ ಒಂದು ಹಂತ ಮೇಲೆ ಹೋಗಿದ್ದು ಸೌಜನ್ಯ ಪ್ರಕರಣದ ತೀರ್ಪು ಬಂದ ನಂತರ. ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನನ್ನು ಸೇರಿಸಿ ಈ ನಾಡಿನ ಪ್ರತಿಯೊಬ್ಬರ ಕೂಗು ಹೌದು, ಬೇಡಿಕೆನೂ ಹೌದು. ಆದ್ರೆ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದವನನ್ನ ಬಿಡಿಸ್ಕೊಂಡು ಬಂದಿದ್ದು ಯಾರು, ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆದ ಸಾಕ್ಷಿಗಳು ಯಾರು ಅನ್ನೋದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆ ಬಗ್ಗೆ ಹೊಸದಾಗಿ ಹೇಳೋದೇನೂ ಇಲ್ಲ. ಆದ್ರೆ ಹಾಗೆ ಆ ಆರೋಪಿಯನ್ನ ಬಿಡಿಸ್ಕೊಂಡು ಬಂದಿದ್ದೇ ಅಲ್ಲದೆ ಅದನ್ನೇ ಮೂಲವಾಗಿಟ್ಟುಕೊಂಡು ಅಪಪ್ರಚಾರವನ್ನ ಷಡ್ಯಂತ್ರವನ್ನ ಕಟ್ಟಿದ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಆ ಸೌಜನ್ಯಳ ಆತ್ಮವೂ ಕೂಡ ವಿಲ ವಿಲ ಒದ್ದಾಡಿ ಹೋಗಿರಬಹುದು. ಆಕೆಯ ಸಾವಿಗೆ ನ್ಯಾಯ ಸಿಗದೇ ಇರಲು ಕಾರಣನೇ ಈ ಧರ್ಮಸ್ಥಳ ವಿರೋಧಿ ಹೋರಾಟಗಾರರು ಅಥವಾ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಅಂದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ಅವರೇ ಹೇಳ್ಕೊಂಡ ಹಾಗೆ ಆ ಪ್ರಕರಣದ ಸಾಕ್ಷಿಗಳು ಇರೋದೇ ಇವ್ರ ಹತ್ರ. ಸೊ ನ್ಯಾಯ ಕೊಡಿಸ್ಬೇಕಾಗಿದ್ದು ಅವರೇ. ಆದ್ರೆ ಅದನ್ನೇ ತಮ್ಮ ಲಾಭಕ್ಕೆ ಬಳಸ್ಕೊಂಡು ಜನ ಮಾಡಿದ್ದೇನು? ನಿರಂತರವಾಗಿ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿದ್ರು. ಮಾಸ್ಕ್ ಮ್ಯಾನ್ ಬಂದ, ಸಾವಿರಾರು ಅತ್ಯಾಚಾರ ಕೊಲೆ ಅಂದ, ಸುಜಾತಾ ಭಟ್ ಬಂದ್ರು, ಮಗಳ ಅತ್ಯಾಚಾರ ಕೊಲೆ ಅಂದ್ರು. ಅವ್ರು ಹೇಳಿದ ಪ್ರತಿಯೊಂದು ವಿಷಯವೂ ಸುಳ್ಳು ಅನ್ನೋದು ಇವತ್ತು ಜನರೆದುರು ಸಾಬೀತಾಗಿದೆ. ಇದು ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲು ಮಾಡಿದ ಷಡ್ಯಂತ್ರ ಅನ್ನೋದು ಬಹುತೇಕರಿಗೆ ಖಾತ್ರಿಯಾಗಿದೆ. ಇರ್ಲಿ, ನಾನು ಮಾತಾಡಲು ಬಂದ ವಿಷಯ ಅದಲ್ಲ. ಪ್ರಕರಣದ ಬಗ್ಗೆ ದಶಕಗಳ ಕಾಲದಿಂದಲೂ ಸಾವಿರಾರು ಜನ ಮಾತಾಡಿರೋದೇ ಇದೆ. ನಿಮಗೂ ಎಷ್ಟೋ ವಿಷಯ ಗೊತ್ತಿರುತ್ತೆ. ಈಗ ಒಂದು 2-3 ದಿನದಿಂದ ನನಗೆ ತೀರಾ ಕಾಡಿದ್ದು ಈ ಯೂಟ್ಯೂಬರ್ಗಳು ಹಣ ಪಡೆದಿದ್ದಾರೆ ಅನ್ನೋ ವಿಷಯ. ಈ ಬುರುಡೆ ಪ್ರಕರಣ ಶುರುವಾದಾಗಿಂದನೂ ನಾನಂತೂ ಬೇರೆ ವಿಷಯ ಗಮನಿಸಿದ್ದು ತೀರಾ ಕಡಿಮೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಆ ಬಗ್ಗೆ ಸಾಕಷ್ಟು ಪೋಸ್ಟ್ ಹಾಕಿದ್ದು ಬರೆದಿದ್ದು ಇದೆ. ಇನ್ನೂ ಕೂಡ ಜನರನ್ನು ದಾರಿ ತಪ್ಪಿಸೋ ಪ್ರಯತ್ನ ಆಗ್ತಾನೆ ಇದೆ. ಈ ಯೂಟ್ಯೂಬರ್ಗಳು ಹಣ ಪಡೆದಿದ್ದಾರೆ ಅನ್ನೋ ವಿವಾದ ಆ ನಂತರ ಯಾರ ಮೇಲೆ ಆ ಆರೋಪ ಬಂದಿದೆಯೋ ಅವರು ಮಾತಾಡುತ್ತಿರುವ ರೀತಿಯನ್ನ ನೋಡಿ, ಅವರು ಬಳಸ್ತಾ ಇರೋ ಭಾಷೆಯನ್ನ ನೋಡಿ ಯಾರು ನೋಡ್ತಾರೋ ಬಿಡ್ತಾರೋ, ನನ್ನ ಸಮಾಧಾನಕ್ಕಾದ್ರೂ ನಾನು ಕೂಡ ಇಂತಹ ಒಂದು ದಾರಿ ತಪ್ಪಿಸುವ ಪ್ರಯತ್ನಗಳಿಗೆ ವಿರುದ್ಧ ಅಂತ ಆನ್ ರೆಕಾರ್ಡ್ ಹೇಳ್ಬೇಕು ಅಂತ ಅನಿಸ್ತು. ಅದಕ್ಕೆ ಇವತ್ತು ಮಾತಾಡ್ತಾ ಇರೋದು. ನಾನಂತೂ ಯಾವತ್ತೂ ಹೇಳೋದು ಒಂದೇ, ಯಾರೇ ಆಗ್ಲಿ ಹಣ ಪಡೆದು ಮಾತಾಡ್ತಿದಾರಾ, ಹಣ ಪಡೆದೇ ಮಾತಾಡ್ತಾ ಇದಾರ ಅನ್ನೋದು ಮ್ಯಾಟ್ರೇ ಅಲ್ಲ. ಸರಿಯಾಗಿ ಮಾತಾಡ್ತಿದಾರ, ಅವ್ರ ಮಾತಲ್ಲಿ ಲಾಜಿಕ್ ಇದೆಯಾ, ಅವ್ರ ಮಾತಿನ ಉದ್ದೇಶ ಒಳ್ಳೇದಿದ್ಯಾ, ಅವ್ರ ಮಾತಿಗೊಂದು ಅರ್ಥ ಇದೆಯಾ ಅನ್ನೋದಷ್ಟೇ ನನಗೆ ಮ್ಯಾಟರ್ ಆಗೋದು. ಹಣ ತಗೊಂಡಾದ್ರೂ ಮಾತಾಡಿರ್ಲಿ, ಫ್ರೀಯಾಗೆ ಮಾತಾಡಿರ್ಲಿ. ಯಾರೋ ಒಬ್ಬ ಹಣ ತಗೊಂಡು ಮಾತಾಡಿದಾನೆ ಅಂತ ಸತ್ಯವನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ಬ ಫ್ರೀಯಾಗಿ ಮಾತಾಡಿದಾನೆ ಅಂದ ಮಾತ್ರಕ್ಕೆ ಸುಳ್ಳನ್ನ ಸತ್ಯ ಅನ್ನಕ್ಕಾಗಲ್ಲ. ಈ ವಿಷಯದಲ್ಲಂತೂ ನನಗೆ 4-6 ವರ್ಷಗಳಿಂದನೂ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೀತಿದೆ ಅನ್ನೋದು ಬಲವಾದ ನಂಬಿಕೆ. ನನಗೆ ಹಾಗನ್ಸೋಕೆ ಕಾರಣಗಳು ತುಂಬಾ ಇದೆ. ಸಂತೋಷ್ ರಾವ್ ಪರ ಹೋರಾಟಗಾರರು ಮಾಡಿದ ಹೋರಾಟದ ರೀತಿಯನ್ನೇ ನೋಡಿದ್ರೆ ಸ್ವಂತ ವಿವೇಚನೆ ಇರೋ ಯಾರಿಗಾದ್ರೂ ಅದು ಅರ್ಥ ಆಗುತ್ತೆ. ಮೊದಲು ಸೌಜನ್ಯ ಪ್ರಕರಣ ಎನ್ನುತ್ತಾ ಸಂತೋಷ್ ರಾವ್ರನ್ನ ಬಿಡುಗಡೆ ಮಾಡೋಕೆ ಹೋರಾಟ ಮಾಡಿದ್ರು. ಯಾವುದೇ ಆಧಾರ ಸಾಕ್ಷಿನೇ ಇಲ್ಲದೆ ಅದನ್ನ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಲಿಂಕ್ ಮಾಡೋಕೆ ನೋಡಿದ್ರು. ಆಮೇಲೆ ಧರ್ಮಸ್ಥಳ ಸಂಘದ ವಿಚಾರದಲ್ಲಿ ಆರೋಪ ಹೋರಾಟ ಅಂದ್ರು. ಆಮೇಲೆ ಧರ್ಮಸ್ಥಳದಲ್ಲಿ ಸತ್ತವರ ಎಲ್ಲರ ಹೆಸರನ್ನು ಆ ಕುಟುಂಬದ ಜೊತೆ ಲಿಂಕ್ ಮಾಡೋಕೆ ನೋಡಿದ್ರು. ಏನೇನೋ ಆಧಾರವಿಲ್ಲದ ಕತೆ ಕಟ್ಟಿದ್ರು. ನಂತರ ಬುರುಡೆ ಜೊತೆ ಬಂದ್ರು, ಸುಜಾತಾ ಭಟ್ ಕಥೆ ಜೊತೆ ಬಂದ್ರು. ಒಂದೇ ಒಂದು ವಿಷಯಕ್ಕೂ ಆಧಾರವಿಲ್ಲ. ಆದ್ರೆ ದಿನ ಬೆಳಗಾದ್ರೆ ಧರ್ಮಾಧಿಕಾರಿಗಳನ್ನ ಬಾಯಿಗೆ ಬಂದಂತೆ ಬೈಯೋದು. ಈಗಲೂ ಬೈತಿದ್ದಾರೆ.
5 ದಶಕಕ್ಕೂ ಹೆಚ್ಚು ಕಾಲ ಸಮಾಜಕ್ಕಾಗಿನೇ ಬದುಕಿದವರಿಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ನನ್ನ ನಿಮ್ಮಂತವ್ರ ಕತೆ ಏನು? ಹಾಗೆ ಯಾರು ಯಾರಿಗೂ ಏನೂ ಮಾಡಬಹುದಾದಂತಹ ಒಂದು ಸಮಾಜದಲ್ಲ ನಾವಿರೋದು. ನಾವು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದ ಈ ನಾಗರಿಕ ವ್ಯವಸ್ಥೆ. ಸೊ ಆ ನಂಬಿಕೆ ಅಂಡ್ ಆ ಬೇಸರ ಇರೋದಕ್ಕೇನೆ ಯಾರೋ ಒಬ್ಬ ಏನೇನೋ ಆಧಾರವಿಲ್ಲದ ಕಥೆಯನ್ನ ಹಣ ಪಡೆಯದೆ ಫ್ರೀಯಾಗಿಯೇ ವಿಡಿಯೋ ಮಾಡಿಬಿಟ್ರು ಕೂಡ ನಾನು ನಂಬೋದಿಲ್ಲ, ಅದು ಸರಿ ಅನ್ನೋದಿಲ್ಲ. ಹಾಗೇನೆ ಇರುವ ವಾಸ್ತವವನ್ನ ಹೇಳಿದ್ರೆ, ಷಡ್ಯಂತ್ರ ಮಾಡಿರುವವರ ನಿಜವನ್ನು ಹೇಳುವವರಾದ್ರೆ, ಸರಿಯಾದ ಮಾತನಾಡುವವರಾದ್ರೆ ಅವರು ಹಣ ಪಡೆದೇ ಮಾತಾಡಿದ್ರು ಕೂಡ ನನಗೆ ಏನೇನು ಸಮಸ್ಯೆ ಇಲ್ಲ, ಅದು ಸರಿ ಅಂತಾನೆ ನಾನು ಹೇಳೋದು. ಈಗಿನ ಈ ವಿವಾದದಲ್ಲಿ ವಿಷಯ ತುಂಬಾ ಸಿಂಪಲ್ ಇದೆ. ಸುಮಂತ್ ಅನ್ನೋ ಒಬ್ಬ ಹೊಸ ಯೂಟ್ಯೂಬರ್ ಅವರು ಮತ್ತೊಬ್ಬ ಹಿರಿಯ ಯೂಟ್ಯೂಬರ್ ಆದ ಚಂದನ್ ಗೌಡ ಅನ್ನೋರ ಬಗ್ಗೆ ಏನೋ ಒಂದು ಮಾತು ಹೇಳ್ತಾರೆ. ಅವರು ನ್ಯೂಸ್ ಅಂಡ್ ಕನ್ನಡ ಅನ್ನೋ ಚಾನೆಲ್ ಅಲ್ಲಿ ಮಾತಾಡಿದಾಗ ಆರೋಪ ಏನು ಮಾಡಿರ್ಲಿಲ್ಲ. ನನ್ನಂತ ಸಣ್ಣ ಯೂಟ್ಯೂಬರ್ಗೆ ಹಣ, ಖರ್ಚು, ವೆಚ್ಚ, ಊಟ, ವಸತಿ ಎಲ್ಲ ಆಫರ್ ಮಾಡಿರುವಾಗ ಚಂದನ್ ಅವ್ರಿಗೂ ಮಾಡಿರ್ಬಹುದು ಅಂತ ನಂಗ್ ಅನ್ಸುತ್ತೆ ಅಂತಷ್ಟೇ ಅವ್ರು ಹೇಳಿದ್ದು. ಅವರು ಚಂದನ್ ಹಣ ತಗೊಂಡಿದ್ದಾರೆ ಅಂತ ಕನ್ಫರ್ಮ್ ಆಗೇನೋ ಹೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ಈ ಹಣ ತಗೊಂಡಿದ್ದಾರೆ, ಪೇಮೆಂಟ್ ಗಿರಾಕಿ ಅನ್ನೋದೆಲ್ಲ ಅಂತ ದೊಡ್ಡ ಅಥವಾ ಗಂಭೀರ ಆರೋಪ ಅಂತ ನಂಗೆ ಅನ್ಸೋದೇ ಇಲ್ಲ. ಎಲ್ರೂ ಹಣಕ್ಕಾಗೆ ಕೆಲಸ ಮಾಡೋದು. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಿದ್ದಕ್ಕೆ ಸಂಬಳ ತಗೋತೀನಿ, ನೀವು ತಗೋತೀರಿ, ಎಲ್ರೂ ತಗೋತಾರೆ. ನಿಮ್ಮ ಯಾವ್ದೋ ಒಂದು ಗುಣ, ವಿಚಾರ, ಜ್ಞಾನ, ಕೌಶಲ್ಯ, ರೀಚ್ ಏನನ್ನೋ ಒಂದು ನೋಡಿ ಯಾವನೋ ಹಣ ಕೊಟ್ರೆ ಅದನ್ನ ನೀವು ತಗೊಂಡ್ರೆ ಅದ್ರಲ್ಲಿ ತಪ್ಪೇನೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಕಾನೂನು ಬಾಹಿರ ಕೆಲಸ ಆಗಿರಬಾರ್ದಷ್ಟೇ. ಸೊ ಈ ಆರೋಪವನ್ನ ಚಂದನ್ ಗೌಡ್ರು ಸೀರಿಯಸ್ ಆಗಿ ತಗೋಬೇಕಾಗಿನೇ ಇರ್ಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದ್ ವೇಳೆ ಸೀರಿಯಸ್ ಆಗಿ ತಗೊಂಡ್ರು ಕೂಡ ಮೆಚುರಿಟಿಯಿಂದ, ನೋಡಪ್ಪ ಈ ಧರ್ಮಸ್ಥಳ ವಿಷಯದ ಬಗ್ಗೆ ನಾನು ಈ ಎಲ್ಲ ಮಾತಾಡಿದೀನಿ, ಅದರಲ್ಲಿ ಯಾವ್ಯಾವ ತಪ್ಪಿದೆ ಅಂತ ಗಂಭೀರವಾಗಿನೇ ವಿಷಯಾಧಾರಿತವಾಗಿನೇ ಕೇಳಬಹುದಿತ್ತು. ಆದ್ರೆ ಅವ್ರು ಅದನ್ನ ಮಾಡ್ಲಿಲ್ಲ. ಅದರ ಬದಲಾಗಿ ಆ ವಿಡಿಯೋಗೆ ಹೋಗಿ ಮೊದಲು ಉಗ್ರವಾಗಿ ಒಂದು ಕಮೆಂಟ್ ಹಾಕಿದ್ರು. ನಂತರ ಆ ಬಗ್ಗೆ ಮಾತಾಡಿದಲ್ಲೆಲ್ಲ ಆಕ್ರೋಶದಿಂದನೇ ಮಾತಾಡಿದ್ರು, ಏನೇನೋ ಹೇಳಿದ್ರು, ವೈಯಕ್ತಿಕ ನಿಂದನೆಗಳಿಗೂ ಇಳಿಯಿತು. ಮೊದಲು ಅದನ್ನು ಆರಂಭಿಸಿದ್ಯಾರೋ ನನಗಂತೂ ಗೊತ್ತಿಲ್ಲ. ಇದೇ ಚಂದನ್ ಅವರು ಕೆಲವೇ ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ಅವರ ವಿಡಿಯೋಗೆ ಕಮೆಂಟ್ ಮಾಡುವವರು ಹಣ ಪಡೆದು ಕಮೆಂಟ್ ಮಾಡ್ತಾರೆ ಅಂತಿದ್ರು. ಕಮೆಂಟ್ ಮಾಡಿ ಆಮೇಲೆ ಅಣ್ಣ ನಾನು 2 ಕಮೆಂಟ್ ಮಾಡಿದೀನಿ, ಅಣ್ಣ ನಾನು 3 ಕಮೆಂಟ್ ಮಾಡಿದೀನಿ ಅಂತ ಹೇಳಿ ಹಣ ತಗೋತಾರೆ ಅಂತಿದ್ರು. ಅದೇ ವಿಡಿಯೋದಲ್ಲೇ ಕಮೆಂಟ್ ಮಾಡುವವ್ರ ಬಗ್ಗೆ ಇವರಿಗೆ ಕಮೆಂಟ್ ಮಾಡದೇ ಇದ್ರೆ ಕೈ ಬಿದ್ದೋಗುತ್ತೆ ಅನ್ಸುತ್ತೆ ಅಂತ ಏನೋ ಹೇಳಿದ್ರು. ಅದೇ ಮಾತನ್ನ ಬೇರೆಯವರು ಚಂದನ್ ಗೌಡ ಅವರ ಬಗ್ಗೆನೂ ಹೇಳ್ಬೋದು ಅಲ್ವೇ? ಇವರಿಗೆ ವಿಡಿಯೋ ಮಾಡದೇ ಇದ್ರೆ ನಾಲ್ಗೆ ಬಿದ್ದೋಗುತ್ತೆ ಅನ್ಸುತ್ತೆ, ಅದಕ್ಕೆ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾರೆ, ವಿಡಿಯೋ ಮಾಡಿ ಹಾಕಿ ಅಣ್ಣ ನಾನೊಂದು ವಿಡಿಯೋ ಹಾಕಿದೀನಿ ಹಣ ಕೊಡಿ ಅಂತ ಹಣ ತಗೋತಾರೆ ಅಂತ ಯಾರಾದ್ರೂ ಹಾಗೆ ಹೇಳಿದ್ರೆ ಚಂದನ್ ಗೌಡ ಅವರು ಯಾಕೆ ಬೇಜಾರು ಅಥವಾ ಕೋಪ ಮಾಡ್ಕೋಬೇಕು? ಅಥವಾ ಅವರು ಕಮೆಂಟ್ ಮಾಡೋರ್ ಬಗ್ಗೆ ಮಾಡಿದ ಆರೋಪಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಹಾಗೆ ಸಾಕ್ಷಿ ಇದ್ರೆ ಯಾರು ಅದು ಹಣ ತಗೊಂಡು ಕಮೆಂಟ್ ಮಾಡಿದವರು, ಯಾರಿಂದ ಹಣ ತಗೊಂಡ, ಎಷ್ಟು ಹಣ ತಗೊಂಡ ಅನ್ನೋದನ್ನು ನಮ್ಮಂತ ಸಾಮಾನ್ಯ ವೀಕ್ಷಕರಿಗೆ ಹೇಳ್ಬೇಕಲ್ವಾ? ಅಥವಾ ಅವ್ರ ವಿಡಿಯೋಗಳಿಗೆ ಚಂದನ್ ಗೌಡ ಅವ್ರ ಪರವಾಗಿ ಬೆಂಬಲವಾಗಿನೂ ಕಮೆಂಟ್ ಬರುತ್ತೆ. ಆ ಕಮೆಂಟ್ ಗಳನ್ನ ಚಂದನ್ ಅವರು ಹಣ ಕೊಟ್ಟು ಮಾಡಿಸ್ತಾ ಇರೋದಾ? ಅದನ್ನಾದ್ರೂ ಹೇಳ್ಬೇಕಲ್ವಾ? ಅದನ್ನ ಬಿಟ್ಟು ತನಗೊಂದೇ ಮಾತಾಡೋಕೆ ಬರೋದು ಅನ್ನೋ ತರ ನಾನ್ ಮಾತ್ರ ಬಾಯಿಗೆ ಬಂದಿದ್ದು ಹೇಳ್ತೀನಿ, ಬೇರೆ ಯಾರು ಏನು ಹೇಳ್ಬಾರ್ದು, ನಾನ್ ಹೇಳಿದ್ದನ್ನ ಕೇಳ್ಕೊಂಡು ಸುಮ್ಮನೆ ಇರ್ಬೇಕು ಅನ್ನೋದು ಯಾವ ರೀತಿ ಅಟಿಟ್ಯೂಡ್ ಇದು? ಅದರಲ್ಲೂ ಈ ಧರ್ಮಸ್ಥಳ ವಿಷಯದ ಬಗ್ಗೆ ಅವ್ರು ಆಡಿದ ಮಾತುಗಳು, ಈಗ ಆರೋಪ ಬಂದ ನಂತರ ಅವ್ರು ಬಳಸ್ತಾ ಇರೋದಂತ ಭಾಷೆ ಯಾವುದು ಕೂಡ ಸಭ್ಯರು ಮಾತಾಡೋ ಹಾಗಂತೂ ಇಲ್ಲ. ಇದನ್ನ ಹೇಳೋಕೆ ನನಗೆ ಬೇಜಾರಾಗುತ್ತೆ. ಅದು ಯಾವ್ದೋ ಚಾನೆಲ್ಗೆ ಅವ್ರು ಕೊಟ್ಟ ಬೈಟ್ ಒಂದು ನೋಡಿದೆ, ಅಲ್ಲಿ ಆ ಸುಮಂತ್ ಅವರಿಗೆ ಕಾಲ್ ಮಾಡಿ ಅಯೋಗ್ಯ, ಕಚಡ ಅಂತ ಏನೇನೋ ಕೂಗಾಡ್ತಾ ಇದ್ರು. ಅದು ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮಾತಾಡೋ ರೀತಿನ, ಅದು ತಾನು ಸಾಚ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಹೋದಾಗ. ಅದಕ್ಕಿಂತ ನನಗೆ ಕೋಪ ತೋರಿಸಿದ್ದು ಇಂಥವ್ರನ್ನೆಲ್ಲ ನಂಬ್ತಿರಲ್ಲ ಅಂತ ಜನಗಳಿಗೆ ಬೈದಿದ್ದು. ಅಂದ್ರೆ ತಾವ್ ಹೇಳ್ತಿರೋ ನರೇಟಿವ್ ಒಂದೇ ಸರಿ, ಮತ್ತೊಂದು ನರೇಟಿವ್ ತಪ್ಪು ಅನ್ನೋ ಅರ್ಥದಲ್ಲಿ. ಬಟ್ ಹಾಗೆ ಹೇಳೋಕೆ ಅವರು ಬಳಸ್ತಿರೋದು ಅದ್ಯಾರೋ ಸುಮಂತ್ ಅನ್ನೋ ಒಬ್ಬನ ಉದಾಹರಣೆ ಅಷ್ಟೇ. ಅದ್ರ ಬದಲಾಗಿ ತಾನು ಆಡಿದ ಮಾತಿನ ಬಗ್ಗೆ, ಅದರಲ್ಲಿರೋ ಲಾಜಿಕ್ ಬಗ್ಗೆ ವಿಷಯಾಧಾರಿತವಾಗಿ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡಲ್ಲ. ವಾವ್ ಅನಿಸ್ತು ಅದನ್ನು ಕೇಳಿ. ಈ ಚಂದನ್ ಅವರು ಹೇಳೋ ಲಾಜಿಕ್ ಇಲ್ದಿರೋ ಮಾತನ್ನೇ ನಂಬಿ ಜೈ ಅನ್ನೋರು ಇರ್ಬೇಕಾದ್ರೆ ಬೇರೆಯವರು ವಿಷಯ ಏನು ಅಂತ ಹೇಳೋದನ್ನ ಜನ ನಂಬಾರ್ದ? ನಾನಂತೂ ಈ ವಿಷಯದಲ್ಲಿ ಮೊದಲಿಂದನೂ ಈ ಚಂದನ್ ಅವರು ಯಾವ ನರೇಟಿವ್ ಪರಾನೋ ಅದಕ್ಕೆ ವಿರುದ್ಧವೇ ಇದ್ದೀನಿ. ಅದಕ್ಕೆ ಸಾಕಷ್ಟು ಕಾರಣಗಳು, ಲಾಜಿಕ್ಕು, ರೀಸನ್ನು ಇದೆ. ಅಷ್ಟಕ್ಕೂ ಇವರ ಒಂದೇ ಒಂದು ನರೇಟಿವ್, ಆ ಸುಳ್ಳು ಕಥೆಗಳು ನಿಜ ಅಂತ ಪ್ರೂವ್ ಮಾಡೋಕೆ ಒಂದೇ ಒಂದು ಸಣ್ಣ ಸಾಕ್ಷಿ ತೋರಿಸ್ಲಿ, ನಂಬೋಣ ಈ ಚಂದನ್ ಅವರನ್ನ. ಆ ಚಿನ್ನಯ್ಯ ಏನೇನೋ ಆರೋಪ ಮಾಡಿದ್ನಲ್ಲ, ಅದರಲ್ಲಿ ಒಂದು ಅಂಶ ನಿಜ ಅಂತ ಹೇಳೋಕೆ ಒಂದೇ ಒಂದು ಸಣ್ಣ ಸಾಕ್ಷಿ ಕೊಡ್ಲಿ. ಅನನ್ಯ ಭಟ್ ಆ ರೀತಿ ಸತ್ತಿದ್ದಾರೆ, ಅವರನ್ನ ಎಳ್ಕೊಂಡು ಹೋಗಿ ಕೊಂದಿದ್ದು ದೇವಸ್ಥಾನದವರು ಅನ್ನೋ ಬಗ್ಗೆ ಸಾಕ್ಷಿ ಕೊಡೋದು ಬೇಡ. ಅವರು ಹೇಳಿದ ಆ ಅನನ್ಯ ಭಟ್ ಅನ್ನೋ ವ್ಯಕ್ತಿ ಹುಟ್ಟಿದ್ದು ಹೌದು, ಅವರು ಬದುಕಿದ್ದು ಹೌದು, ಅವರಲ್ಲಿ ಮೆಡಿಕಲ್ ಓದೋಕೆ ಬಂದಿದ್ರು ಹೌದು ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ಲಿ, ನೋಡೋಣ, ನಂಬೋಣ ಚಂದನ್ ಗೌಡ್ರನ್ನ. ಅದು ಯಾವುದು ಇಲ್ಲದೆ ಇದ್ರೆ ನಾನಂತೂ ಈ ಚಂದನ್ ಗೌಡ ಅಥವಾ ಅವರ ರೀತಿಯ ಮಾತಾಡುವ ಬೇರೆ ಯಾರನ್ನು ನಂಬೋದಿಲ್ಲ, ಅವರು ಏನೇ ಮಾತಾಡಿದ್ರು ಸಹ. ಬಹುಶಃ ಚಂದನ್ ಅವರು ಹಾಗೆ ಆ ಆರೋಪ ಬಂದ ಕೂಡಲೇ
ಆ ರೀತಿ ಆಕ್ರೋಶ ಮಾಡಿಕೊಂಡು ತಾಳ್ಮೆ ಕಳೆದುಕೊಳ್ಳೋಕೆ ಅವರದ್ದೇ ಆದ ಕಾರಣಗಳು ಇರಬಹುದು. ಯಾಕಂದ್ರೆ ಅವರು ಈ ಧರ್ಮಸ್ಥಳ ವಿಷಯದಲ್ಲಿ ಮಾತಾಡಿದ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ವಿರೋಧವನ್ನೇ ಮಾಡಿದ್ದಾರೆ. ತುಂಬಾ ಜನರು ಇವರು ಹಣ ಪಡೆದೇ ಮಾತಾಡ್ತಿದ್ದಾರೆ ಅಂತ ಆಲ್ರೆಡಿ ನಂಬಿಟ್ಟಿದ್ದಾರೆ ಅನ್ಸುತ್ತೆ. ಈ ವಿಷಯದ ಬಗ್ಗೆ ಅವರು ಮಾತಾಡಿದ್ದನ್ನ ಆಲ್ಮೋಸ್ಟ್ ಎಲ್ಲಾ ವಿಡಿಯೋನು ನೋಡಿದೀನಿ ನಾನು. ಅವರು ತುಂಬಾ ತಪ್ಪಾಗಿ ಮಾತಾಡಿದ್ದಂತೂ ಹೌದು, ತಪ್ಪು ನರೇಟಿವ್ ಗಳನ್ನ ಹರಿಬಿಟ್ಟಿದ್ದು ಹೌದು. ಉದಾಹರಣೆಗೆ ಈ SIT ತನಿಖೆ ಆರಂಭವಾದ ಕೆಲ ದಿನಗಳ ನಂತರ ಧರ್ಮಸ್ಥಳದಲ್ಲಿ ಕೆಲವು ಕಿಡಿಗೇಡಿಗಳ ಮೇಲೆ ಸ್ಥಳೀಯರಿಂದ ಹಲ್ಲೆ ಆಗುತ್ತೆ. ಅಭಿಷೇಕ್ ಎನ್ನುವ ಒಬ್ಬ ಧರ್ಮಸ್ಥಳದ ಆಟೋದವರ ಬಗ್ಗೆ ತೀರಾ ಕೀಳಾಗಿ ಮಾತಾಡಿರ್ತಾನೆ. ಅದನ್ನ ಅಲ್ಲಿನ ಆಟೋದವರು ಸ್ಥಳೀಯರು ಕೇಳೋಕೆ ಬಂದಾಗ ಅವನು ಅಂಡ್ ಅವನ ಜೊತೆಗಿದ್ದ 2-3 ಜನರೊಂದಿಗೆ ಆ ಸ್ಥಳೀಯರಿಗೆ ತಿಕ್ಕಾಟ ಆಗುತ್ತೆ. ದೈಹಿಕ ಹಲ್ಲೆನೂ ಆಗುತ್ತೆ ಅಂತ ವರದಿ ಬಂದಿದೆ. ದೈಹಿಕ ಹಲ್ಲೆಯನ್ನ ಈ ನಾಗರಿಕ ಸಮಾಜದಲ್ಲಿ ಯಾರು ಒಪ್ಪೋದಿಲ್ಲ, ನಾನು ಒಪ್ಪೋದಿಲ್ಲ, ಅದು ತಪ್ಪೆ. ಆದ್ರೆ ಈ ಚಂದನ್ ಗೌಡ್ರು ಆ ದಿನ ಮಾಡಿದ ವಿಡಿಯೋದಲ್ಲಿ ಈ ವಿಷಯವನ್ನ ಮಾಧ್ಯಮದವರ ಮೇಲೆ ಹಲ್ಲೆ, ಇದು ತನಿಖೆಯನ್ನ ನಿಲ್ಲಿಸಬೇಕು ಅಂತ ಆ ಪ್ರಭಾವಿಗಳೇ ಗೂಂಡಾಗಳನ್ನ ಕಳುಹಿಸಿ ಮಾಡಿದ ಹಲ್ಲೆ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ತಿರುಚಿ ತುಂಬಾ ತಪ್ಪಾದ ನರೇಟಿವ್ ಹೊರಡುವ ಯತ್ನ ಮಾಡಿದ್ರು. ಅವರ ಬಾಯಲ್ಲಿ ಒಂದೇ ಒಂದು ಸಲವು ಆ ಹೊಡೆತದಿಂದ ಕಿಡಿಗೇಡಿಗಳು ಮಾಡಿದ ತಪ್ಪಿನ ಬಗ್ಗೆ ಒಂದೇ ಒಂದು ಸೆಂಟೆನ್ಸ್ ಬರಲಿಲ್ಲ. ಅಂಡ್ ಆ ದಿನ ಹಾಗೆ ಹೇಳುವಾಗ ಆ ಹಲ್ಲೆ ಮಾಡಿದ ಜನರು ಪ್ರಭಾವಿಗಳು ಕಳುಹಿಸಿದ ರೌಡಿಗಳು ಅನ್ನೋ ಬಗ್ಗೆ ಚಂದನ್ ಗೌಡ್ರ ಬಳಿ ಯಾವ ಸಾಕ್ಷಿ ಅಥವಾ ದಾಖಲೆ ಇತ್ತು? ಆ ವಿಡಿಯೋದಲ್ಲಿ ಕೇವಲ ಸುಳ್ಳು ಹೇಳಿದ್ದಷ್ಟೇ ಅಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮದವರನ್ನು, ಪೊಲೀಸರನ್ನು, ಎಲ್ಲರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಇವತ್ತು ತಮ್ಮ ಮೇಲೆ ಆರೋಪ ಬಂದಾಗ ದಾಖಲೆ ಕೇಳಬೇಕು ಅನ್ಸುತ್ತೆ, ಪತ್ರಿಕಾ ಧರ್ಮ ಅದು ಇದು ಎಲ್ಲವೂ ನೆನಪಾಗುತ್ತೆ. ಈಗ ಅವತ್ತು ತಾವೇ ಹೀನಾಮಾನವಾಗಿ ಬೈದಿದ್ದ ಮಾಧ್ಯಮಗಳಲ್ಲಿ ಹೋಗಿನೂ ಕಿರಿಚಾಡ್ತಾ ಇದ್ದಾರೆ. ಅವತ್ತು ತಾವೇ ಬೈದಿದ್ದ ಪೊಲೀಸರ ಬಳಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದ್ದಾರೆ. ಅದೇ ವಿಡಿಯೋದ ಕೊನೆಯಲ್ಲಿ ಅವತ್ತು ಅಲ್ಲಿನ ಪೊಲೀಸ್ ಸ್ಟೇಷನ್ ನಲ್ಲಿ ಆದ ಪ್ರತಿಭಟನೆ ಬಗ್ಗೆ ಹೇಳ್ತಾ, ಅಲ್ಲಿ ಪ್ರತಿಭಟನೆ ಮಾಡೋಕೆ ಬಂದಿದ್ದವರು ಆಗಷ್ಟೇ ಯಾರ ಮೇಲೂ ಹಲ್ಲೆ ಮಾಡಿ ಬಂದವರು, ಅವರನ್ನ ಒದ್ದು ಓಡಿಸ್ಬೇಕಿತ್ತು ಅಥವಾ ಒದ್ದು ಒಳಗಾಕ್ಬೇಕಿತ್ತು, ಲಾಠಿ ಚಾರ್ಜ್ ಮಾಡ್ಬೇಕಿತ್ತು ಅಂತ ಏನೇನೋ ಹೇಳ್ತಾರೆ. ಅದಕ್ಕೆ ಚಂದನ್ ಗೌಡ್ರ ಬಳಿ ಯಾವ ಸಾಕ್ಷಿ ಇತ್ತು ಅವತ್ತು? ಅದೇ ದಿನ ಸುವರ್ಣ ನ್ಯೂಸ್ನ ವರದಿಗಾರರ ಮೇಲೆ ಅದ್ಯಾವುದೋ ಉಜಿರೆ ಆಸ್ಪತ್ರೆ ಬಳಿ ಹಲ್ಲೆ ಮತ್ತು ತಳ್ಳಾಟ ಎಲ್ಲ ಆಗುತ್ತೆ. ಅಲ್ಲಿ ಈ ಚಂದನ್ ಅವರು ಯಾವ ನರೇಟಿವ್ ಪರವಾಗಿ ಮಾತಾಡ್ತಾರೋ ಆ ಗ್ಯಾಂಗಿನ ಅನೇಕ ಜನ ಸೇರಿರ್ತಾರೆ. ಈ ಚಂದನ್ ಅವರು ಮಾತಾಡುವ ನರೇಟಿವ್ನ ಮುಂದಾಳುಗಳು ಜನರನ್ನ ಪ್ರಚೋದಿಸುವಂತಹ ಮಾತಾಡ್ತಾರೆ. ಸುವರ್ಣ ನ್ಯೂಸಿನ ಮಹಿಳಾ ಆಂಕರ್ ಬಗ್ಗೆ ತೀರಾ ಕೆಟ್ಟ ಭಾಷೆ ಬಳಸಿ ಧಮಕಿ ಹಾಕ್ತಾರೆ. ಸುವರ್ಣ ನ್ಯೂಸಿನ ವರದಿಗಾರರು ಕಂಡಲ್ಲಿ ಹೊಡಿತೀವಿ, ಧರ್ಮಸ್ಥಳಕ್ಕೆ ನುಗ್ಗಿಯಲ್ಲಿನ ಆಟೋದವರು ಅಂಗಡಿಯವರಿಗೂ ಹೊಡಿತೀವಿ, ಧರ್ಮಸ್ಥಳದ ಯಾರೇ ಜನರು ಅಲ್ಲ ಅವ್ರ ಊರನ್ನ ಬಿಟ್ಟು ಹೊರಗಡೆ ಬಂದ್ರೆ ಹೊಡಿತೀವಿ ಇತ್ಯಾದಿ ಕಾನೂನು ಬಾಹಿರವಾದ ಮಾತಾಡ್ತಾರೆ, ಧಮಕಿ ಹಾಕ್ತಾರೆ. ಆದ್ರೆ ಮೀಡಿಯಾಗಳನ್ನು, ಪೊಲೀಸರನ್ನು, ಸ್ಥಳೀಯರನ್ನು ಬಾಯಿಗೆ ಬಂದಂತ ಬೈದ ಚಂದನ್ ಗೌಡ್ರು ಈ ಬಗ್ಗೆ ಒಂದೇ ಒಂದು ಮಾತಾಡಲ್ಲ. ಯಾಕೆ? ಇವ್ರ ಮಾತನ್ನ ಜನ ನಂಬೇಕಾ? ಬೇರೆಯವರ ಮಾತನ್ನ ನಂಬಾರ್ದಾ? ಅದೊಂದು ವಿಡಿಯೋದಲ್ಲಿ ಇವರು ಮಾತಾಡಿದ ತಪ್ಪು ಅಂಡ್ ಹರಡಲು ಟ್ರೈ ಮಾಡಿದ ತಪ್ಪು ನರೇಟಿವ್ ಬಗ್ಗೆ 1 ಗಂಟೆ ಮಾತಾಡಬಹುದು. ಆ ಆಟೋದವ್ರ ಬಗ್ಗೆ ಕೀಳಾಗಿ ಮಾತಾಡಿ ಸ್ಥಳೀಯರಿಂದ ಹಲ್ಲೆಗೊಳಗಾದ ವ್ಯಕ್ತಿ ಹೆಸರು ಅಭಿಷೇಕ್ ಅನ್ನಲ್ಲ. ಅವರಿಗೂ ಈಗ ಬಂದ ಆರೋಪಕ್ಕೂ ಲಿಂಕ್ ಇದೆ. ಆ ಅಭಿಷೇಕ್ ಈ ಚಂದನ್ ಗೌಡ್ರ ಆಪ್ತ ಅನ್ನೋದು ನನಗೆ ಗೊತ್ತಾಗಿದ್ದ ಸುಮಂತ್ ಅವರ ಸಂದರ್ಶನ ನೋಡಿದ ಮೇಲೆ. ಅದನ್ನು ಕೇಳಿದಾಗ ನನಗೆ ಚಂದನ್ ಅವರು ಈ ಎಂಟೈರ್ ಧರ್ಮಸ್ಥಳ ವಿಷಯದ ಬಗ್ಗೆ ಅಷ್ಟು ಆಕ್ರೋಶದಿಂದ ಮಾತಾಡೋದು ಯಾಕೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಅಭಿಷೇಕ್ ಅದೊಂದೇ ವಿಷಯ ಅಲ್ಲ, ಸುಜಾತಾ ಭಟ್ ಅವರ ಸಂದರ್ಶನವನ್ನು ಮಾಡಿದ್ನಂತೆ ವರ್ಷಗಳ ಹಿಂದೆನೆ. ಜಯಂತ್ ಎನ್ನುವರ ಜೊತೆ ಧರ್ಮಸ್ಥಳದ ಸುತ್ತಮುತ್ತ ಅಸ್ಥಿಪಂಜರ ಹುಡುಕಿ ಈ ಸಂಪೂರ್ಣ ಯೋಜನೆಯಲ್ಲಿ ಇವನು ಭಾಗಿ ಅನ್ನುವಂತಹ ಮಾತು ಇದೆ. ಇವನು ಸಂತೋಷ್ ರಾವ್ ಪರ ಹೋರಾಟಗಾರರ ಆಪ್ತ ಅನ್ನೋದ್ರಲ್ಲಿ ಯಾವ ಸಂಶಯನೂ ಬಹುಶಃ ಯಾರಿಗೂ ಇಲ್ಲ. ಅದು ಸುಜಾತಾ ಭಟ್ ಪ್ರಕರಣದಲ್ಲೇ ಸಾಬೀತಾಗಿದೆ. ಅವತ್ತೊಂದು ಮಧ್ಯರಾತ್ರಿ ದೊಡ್ಡ ಸುಳ್ಳುಗಳನ್ನೇ ಹಣದಿದ್ರು. ಪವರ್ ಟಿವಿಯ ಮುಖ್ಯಸ್ಥರು ಸುಜಾತಾ ಭಟ್ ಮನೆಯಲ್ಲಿ ರೌಡಿಗಳ ಜೊತೆ ಹೋಗಿ ಅವರನ್ನ ಬೆದರಿಸಿದ್ದಾರೆ, ಪ್ರಾಣಕ್ಕೆ ಅಪಾಯವಿದೆ, ಭಯಂಕರ ಎಮರ್ಜೆನ್ಸಿ ಅಂತೆಲ್ಲ ಸುಳ್ಳು ಹೇಳಿದ್ರು. ನಂತರ ಪೊಲೀಸರ ಸಮ್ಮುಖದಲ್ಲೇ ರಾಕೇಶ್ ಶೆಟ್ಟಿ ಅವರು ಹೋಗಿ ಅಭಿಷೇಕ್ ಅವರ ಸುಳ್ಳನ್ನ ಬಯಲು ಮಾಡಿದ್ರು. ಆಗ ಅಭಿಷೇಕ್ ದಯವಿಟ್ಟು ಬಿಟ್ಬಿಡಿ, ಕ್ಷಮೆ ಕೇಳ್ತೀನಿ, ಇನ್ಮೇಲೆ ಈ ಪ್ರಕರಣದ ಬಗ್ಗೆ ಬರೋದೇ ಇಲ್ಲ ಸಾರ್ ಅಂತ ಕಣ್ಣೀರ್ ಹಾಕಿದ್ದ, ಕ್ಷಮೆ ಕೇಳಿದ್ದ. ನಂತರವೂ ಆತ ಹೀಗೆ ಸುಳ್ಳು ಹೇಳೋದನ್ನೇನು ನಿಲ್ಸಿಲ್ಲ. ಮೊನ್ನೆ ಅಷ್ಟೇ 15-20 ವರ್ಷದಿಂದ ಸೌಜನ್ಯಳ ಸಾವಿಗೆ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ ಅಂದಿದ್ದ. ಸೌಜನ್ಯ ಪ್ರಕರಣ ಆಗಿ 12-13 ವರ್ಷ ಆಗಿದೆ ಈಗ. ಆದ್ರೆ ಈ ಅಭಿಷೇಕ್ ನನ್ನ ಪತ್ರಕರ್ತ, ಮಾಧ್ಯಮ ಅಂತ ಆಕ್ರೋಶದಿಂದ ಬೆಂಬಲಿಸಿದ್ದ ಚಂದನ್ ಗೌಡ್ರು ಇವನ ನಿಜ ಬಣ್ಣ ಬಯಲಾದಾಗ ವಿಡಿಯೋ ಮಾಡಿದ್ದು, ಮಾತಾಡಿದ್ದು ನನಗಂತೂ ಕಾಣಿಸ್ಲಿಲ್ಲ. ಯಾಕಂದ್ರೆ ಈಗ ಬಂದಿರುವ ಆರೋಪದ ಪ್ರಕಾರ ಇದೇ ಅಭಿಷೇಕ್ ಅವರೇ ಚಂದನ್ ಅವರಿಗೆ ಹಣ ಕೊಡಿಸಲು ನೆರವಾಗಿರಬಹುದು ಅನ್ನುವಂತ ಅನುಮಾನಗಳಿವೆ. ಅದೇ ಕಾರಣಕ್ಕೆ ಇರಬಹುದು ಚಂದನ್ ಅವರು ಈ ಅಭಿಷೇಕ್ ಅಥವಾ ಅವ್ರ ಗ್ಯಾಂಗ್ನ ಯಾವ ಯೂಟ್ಯೂಬರ್ಗಳು ಏನೇ ಮಾತಾಡಿದ್ರು, ಏನೇ ತಪ್ಪು ಮಾಡಿ ಸಿಕ್ಕಾಕೊಂಡ್ರು ಕೂಡ ಮಾತಾಡದೆ ಸುಮ್ಮನೆ ಇರೋದು. ಈ ಆರೋಪದ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋಕೆ ಮಾಡಿದ ವಿಡಿಯೋದಲ್ಲೂ ಕೂಡ ಈ ಅಭಿಷೇಕ್ ಎನ್ನುವರಿಗೆ ಕ್ಲೀನ್ ಚಿಟ್ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಜನ ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು? ಚಂದನ್ ಗೌಡ್ರು ಆನ್ಸರ್ ಮಾಡೋದೇ ಆದ್ರೆ ಇಂಥ ವಿಷಯಗಳ ಬಗ್ಗೆ ಅಲ್ವೇ ಆನ್ಸರ್ ಮಾಡ್ಬೇಕಿರೋದು. ಇವರು ಮೊದಲು ಆ ಮುಸುಕುದಾರಿಯ ಬಗ್ಗೆ ಭೀಮನನ್ನ ನಂಬೋಣ, ಅವನಲ್ಲಿ ವಿಶ್ವಾಸ ಇಡೋಣ, ನಂಬಿಕೆ ಕಳ್ಕೊಳ್ಳೋದು ಬೇಡ ಅಂತ 6-8 ದಿನ ಗುಂಡಿ ಒಗೆಯವರೆಗೂ ಹೇಳ್ತಾ ಇದ್ರು, ಬಲವಾಗಿ ಹೇಳ್ತಾ ಇದ್ರು. ಆಕ್ರೋಶದಿಂದ ಕೈ ಎಲ್ಲಾಡಿಸಿ ಮುಖ ಕಿವುಚ್ಕೊಂಡು ಹೇಳ್ತಾ ಇದ್ರು, ನಂಬಿ ಪ್ಲೀಸ್ ಅಂತ ಸಿಲಿಲಲ್ಲಿ ಧಾರಾವಾಹಿಯಲ್ಲಿ ಹೇಳ್ತಾ ಇದ್ರು. ಆ ದೂರುದಾರ ಯಾರು ಅನ್ನೋದು ಗೊತ್ತಿಲ್ಲ, ಎಲ್ಲಿಂದ ಬಂದ ಅನ್ನೋದು ಗೊತ್ತಿಲ್ಲ, ಅವನ ಹಿನ್ನೆಲೆ ಗೊತ್ತಿಲ್ಲ, ಆದ್ರೂ ಅವನನ್ನ ನಾವು ನಂಬೇಕಂತೆ.
ಆದ್ರೆ ವೀರೇಂದ್ರ ಹೆಗ್ಗಡೆ ಅವರು 5 ದಶಕಕ್ಕೂ ಹೆಚ್ಚು ಕಾಲ ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅವರೇನು ಮಾಸ್ಕ್ ಹಾಕೊಂಡು ಬಂದಿರೋ ಅಜ್ಞಾತ ವ್ಯಕ್ತಿ ಅಲ್ಲ. ಪಾರದರ್ಶಕವಾಗಿ ಸಮಾಜಕ್ಕಾಗಿಯೇ ಬದುಕಿದವರು. ಧರ್ಮಸ್ಥಳ ಸಂಘ ಸಾಮಾಜಿಕ ಬದಲಾವಣೆಗೆ ಕಾರಣವಾದ ರೀತಿ ಎಲ್ಲವೂ ನಮ್ಮ ಕಣ್ಣು ಮುಂದೆನೇ ಇದೆ. ಆದ್ರೆ ಅವರು ನಕಲಿ ದೇವಮಾನವರಂತೆ, ಪ್ರಭಾವಿಗಳಂತೆ, ಕಾಮಾಂಧರಂತೆ. ಅದನ್ನ ನಾವು ನಂಬೇಕಂತೆ. ಯಾವ ಸೀಮೆ ಲಾಜಿಕ್ ಇದು? ಚಂದ್ರನಗೌಡರು ಈ ಪದಗಳನ್ನ ಹೀಗೇನೆ ಬಳಸಿರೋದೇ ಇರಬಹುದು. ಎಸ್ಪೆಷಲಿ ಆ ಕಾಮಾಂಧ ಅನ್ನೋ ಪದವನ್ನ ಚಂದ್ರನಗೌಡರು ಬಳಸಿದ್ದನ್ನ ನಾನಂತೂ ನೋಡಿಲ್ಲ. ಬಟ್ ಇವರು ಬೆಂಬಲಿಸುವ ನರೇಟಿವ್ಗಾಗಿ ಹೋರಾಟ ಮಾಡ್ತಾ ಇರೋ ಜನರು ಮುಖ್ಯಸ್ಥರಿದಾರಲ್ಲ, ಅವರು ಪ್ರತಿದಿನ ಹೇಳೋದು ಇದೇ ಮಾತುಗಳನ್ನ, ಪ್ರತಿದಿನ ಬಳಸೋದು ಇಂಥದೇ ಪದಗಳನ್ನ. ಅಂದಮೇಲೆ ಅವರನ್ನ ಬೆಂಬಲಿಸುವವರ ದನಿನೂ ಅದೇ ಅಂತ ನಾವು ನಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದು ಅವ್ರ ಅಭಿಪ್ರಾಯ ಅಲ್ಲ ಅಂತ ಅಂದ್ರೆ ಅಂತಹ ಪದ ಬಳಕೆ ಮಾಡೋರನ್ನ ಇವರು ಬಹಿರಂಗವಾಗಿ ಖಂಡಿಸಬಹುದಲ್ಲ. ಚಂದ್ರನಗೌಡರು ಹಾಗೆ ಇವರನ್ನು ಖಂಡಿಸಿದ್ದನ್ನ ನಾನಂತೂ ನೋಡಿಲ್ಲ. ನೀವು ನೋಡಿದೀರಾ? ಯಾಕೆ ಅಂತವ್ರ ಬಗ್ಗೆ ಚಂದ್ರನಗೌಡರಿಗೆ ಆಕ್ರೋಶ ಬರಲ್ಲ? ಕೈ ತಿರುಗಿಸಿ ಮುಖ ಕಿವಿಚಿ ಏರಿದ ದನಿಯಲ್ಲಿ ಉಗಿಬೇಕು ಅಂತ ಅನ್ಸೋದಿಲ್ಲ? ಹಾಗೆ ಮಾಡದೇ ಇರೋದಕ್ಕೆ ಚಂದ್ರನಗೌಡರಿಗೆ ಆ ಗ್ಯಾಂಗ್ ಅವರು ಹಣ ಕೊಟ್ಟಿದ್ದೇ ಕಾರಣ ಇರಬಹುದು ಅಂತ ನಾನು ಈಗಲೂ ಹೇಳೋದಿಲ್ಲ. ಇಂಥವ್ರ ಜೊತೆ ಬೆಂಬಲವಾಗಿ ನಿಲ್ಲೋದು ಚಂದ್ರನಗೌಡ ಅವರ ವೈಯಕ್ತಿಕ ಆಯ್ಕೆನೇ ಇರಬಹುದು. ವಿ ಡೋಂಟ್ ನೋ. ಬಟ್ ಅದನ್ನ ಚಂದನ್ ಅವ್ರು ನೇರವಾಗಿ ಹೇಳ್ಬೇಕಲ್ಲ, ಹೌದು ನಾನು ಇಂಥವ್ರ ಪರವಾಗಿ ನಿಲ್ಲುವನು, ಇದೇ ನನ್ನ ನಿಜವಾದ ಮುಖ, ಇದೇ ನನ್ನ ನಿಜವಾದ ವಿಚಾರ ಅಂತ ಅವ್ರು ಹಾಗೆ ಹೇಳಿದ್ರೆ ಅದನ್ನ ವಿರೋಧಿಸೋಕೆ ನಮ್ಗಾಗ್ಲಿ ನಿಮ್ಗಾಗ್ಲಿ ಯಾವ್ದೇ ಹಕ್ಕು ಇಲ್ಲ. ಎಲ್ಲರಿಗೂ ಅವ್ರವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಚಂದನಗೌಡರಿಗೂ ಇದೆ. ಅವ್ರು ಯಾರ ಪರವಾಗಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬಹುದು. ಹಾಗೆ ಆ ಮುಖ ತೋರಿಸಿದ ದೂರುದಾರನನ್ನ ನಂಬಿ ಎಂದು ಪದೇ ಪದೇ ಹೇಳ್ತಾ ಇದ್ದ ಇವರು ಕೊನೆಗೆ ಎಲ್ಲೂ ಏನೂ ಸಿಗದೆ ಆ ದೂರುದಾರನ ಬಂಧನಕ್ಕೊಳಗಾದಾಗ ಭೀಮ್ನನ್ನ ಬಿಡಿ, ಅವನು ಹೋದ್ರು ಹೋಗ್ಲಿ, ಬಟ್ ಪಂಚಾಯತಿಯವರು ಆ ಕಡೆ ಶವ ಹೋಗ್ತಿದ್ದಾರೆ ಅಂದಿದ್ದು ಡಾಕ್ಟರ್ ಮಹಾಬಲಿ ಶೆಟ್ಟರ್ ಹೇಳಿದಾರಲ್ಲ, ಅದನ್ನ ತೋರ್ಸೋಕ್ ಹೇಳಿ ಅಂದ್ರು. ಒಂದ್ ವಿಷಯ ನಿಮಗ್ ಗೊತ್ತಿರ್ಲಿ, ಇವೆಲ್ಲವೂ ಈ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ನ ನರೇಟಿವ್ಗಳು. ಈ ವಿಷಯದಲ್ಲಿ ಚಂದನಗೌಡರು ಮಾಡಿರೋ ಬಹುತೇಕ ಎಲ್ಲಾ ವಿಡಿಯೋಗಳು ಕೂಡ ಆ ಗ್ಯಾಂಗಿನ ನರೇಟಿವ್ಗಳೇ. ಎಷ್ಟೋ ಸಲವಂತೂ ಇವರ ಅಂಡ್ ಆ ನರೇಟಿವ್ ಹೊರಡುವ ಇನ್ನು 2-3 ಚಾನೆಲ್ಗಳ ವಿಡಿಯೋಗಳ ಸ್ಕ್ರಿಪ್ಟ್ ಬಹುತೇಕ ಸೇಮ್ ಇತ್ತು. ಇರ್ಲಿ, ದೂರುದಾರ ಬಂದಿದ್ದು ಅಲ್ಲಿ ತಾನು ಹೂತ ಅತ್ಯಾಚಾರವಾದ ಹೆಣ್ಣು ಮಕ್ಕಳ ಶವವನ್ನು ತೋರಿಸ್ತೇನೆ ಅಂತ. ಅಂಡ್ ಈ SIT ರಚನೆ ಆಗಿದ್ದು ಅದಕ್ಕೇನೆ. ಸೊ ಅದನ್ನ ತೋರಿಸ್ಬೇಕಾದದ್ದು ಆತನ ಹೊಣೆ, ಆತನ ಕರ್ತವ್ಯ, ಆತನ ಜವಾಬ್ದಾರಿ. ಅದಕ್ಕೆ ತಪ್ಪಿದ್ರೆ ಆತನಿಗೆ ಶಿಕ್ಷೆ ಆಗ್ಬೇಕು. ಹಾಗಿರುವಾಗ ಪಂಚಾಯತಿಯವರು ಹೂತ ಶವಗಳನ್ನ ಹುಡುಕಿದ್ರೆ ಈ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧ? ಮೊದಲನೇದಾಗಿ ಆ ದೂರುದಾರ ತೋರಿಸಿದ ಜಾಗಗಳಲ್ಲೇ ಶವದ ಕುರುಹುಗಳು ಸಿಕ್ಕಿದ್ರೂ ಕೂಡ ಅದು ಯಾರ ಶವ, ಅವ್ರ ವಯಸ್ಸೇನು, ಅವ್ರು ಸತ್ತಿದ್ ಹೇಗೆ ಅನ್ನೋದನ್ನ ನಿಖರವಾಗಿ ಪತ್ತೆ ಮಾಡೋದು ಕಷ್ಟನೇ ಇತ್ತು. ಕೊಂದವರು ಯಾರು ಎಂದು ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡೋದು ದೂರದ ಮಾತಾಯ್ತು. ಹಾಗಿರುವಾಗ ಪಂಚಾಯತಿಯವರು ಹೂತ ಶವವನ್ನ ಹುಡುಕಿ ಏನ್ ಮಾಡಬಹುದಿತ್ತು? ಯಾವ ಲಾಜಿಕ್ ಇದು? ಆ ದೂರುದಾರನನ್ನ ಬಿಟ್ಟು ಡಾಕ್ಟರ್ ಮಹಾಬಲಿ ಶೆಟ್ಟರು ಪಂಚಾಯತಿಯವರನ್ನ ಹಿಡ್ಕೊಳ್ಳಿ ಅನ್ನೋದು? ಅವರು ಆರೋಪ ಮಾಡಿದವರು, ಅವರು ಆ ದೂರು ಕೊಟ್ಟವರು, ಅವರಿಂದಾಗಿನ SIT ರಚನೆ ಆಗಿತ್ತು. ಅಷ್ಟಕ್ಕೂ ಮಹಾಬಲಿ ಶೆಟ್ಟರು ಹೇಳಿದ್ದೇನು ಅನ್ನೋದನ್ನ ನಾನು ಕೇಳಿದ್ದೀನಿ. ಅವ್ರು ಹೇಳಿದ್ದು ಆ ಆಸುಪಾಸಲ್ಲೇ ನಾನು ಸುಮಾರು 70 ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿರ್ಬೋದು, ಬೇರೆ ಕಡೆ ತಗೊಂಡು ಹೋಗೋಕೆ ಆಗದೆ ಇರೋ ಅಷ್ಟು ಕೊಳೆತು ಹೋದಂತ ಶವಗಳನ್ನ ಅಲ್ಲೇ ಆಸುಪಾಸು ಹತ್ತಿರದಲ್ಲೇ ಕೂತಿರ್ಬೋದು ಅಂತ ಅವ್ರು ಹೇಳಿದ್ದು. ಅದು ಪಂಚಾಯತಿಯವರು ಹೂತಿದ್ದು ಅಂತಾನೆ ಅವ್ರು ಹೇಳಿದ್ದಾರೆ, ತಾನೇ ಹೂತಿದ್ದು ಅಂತ ಏನು ಅವ್ರು ಹೇಳಿರ್ಲಿಲ್ಲ. ಅಂದ್ಮೇಲೆ ಅವರು ಶವ ತೋರಿಸೋ ಪ್ರಶ್ನೆ ಆದ್ರೂ ಯಾಕೆ ಬರುತ್ತೆ? UDR ಆದ ಶವಗಳನ್ನ ಪಂಚಾಯತಿಯವರು ಹೂತಿದ್ರೆ ಅದ್ರ ರೆಕಾರ್ಡ್ಸ್ ಅವರು ಕೊಡ್ಲೇಬೇಕು. ಈಗಾಗಲೇ ಕೊಟ್ಟಿದ್ದಾರೆ ಅಂತಾನು ವರದಿಗಳಿವೆ. ಅದನ್ನು SIT ಅವರು ಅದಕ್ಕೆ ನೋಡ್ಬೇಕು ಅಂದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡ್ ಬಂದು ಅದನ್ನು ನೋಡ್ಬೋದು. ಬಟ್ ಆ ಜಾಗಗಳಲ್ಲಿ ಶವದ ಕುರು ಸಿಗ್ಲಿಲ್ಲ ಅಂತ ಅಂದ್ರೆ ಅದರ ಆರೋಪ ಪಂಚಾಯತಿಯವರ ಮೇಲೆ ಬರುತ್ತಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಇದೇ ರೀತಿ ಬುರುಡೆ ಕೇಸ್ ಬಗ್ಗೆ ಚಂದನಗೌಡರು ಮಾತಾಡಿದ ತಪ್ಪುಗಳ ಬಗ್ಗೆ ಮಾತಾಡೋಕೆ ಅವರ ಒಂದೊಂದು ವಿಡಿಯೋದ ಬಗ್ಗೆ 1 ಗಂಟೆ ಮಾತಾಡ್ಬೋದು. ಅದೆಲ್ಲ ಈಗ ಬೇಡ. ಒಟ್ನಲ್ಲಿ ಹೀಗೆ ಈ ವಿಷಯದ ಬಗ್ಗೆ ಚಂದನಗೌಡರು ಆಡಿದ್ದೆಲ್ಲ ಇಂಥ ಲಾಜಿಕ್ ಇಲ್ಲದ ಮಾತುಗಳೇ, ಆ ಹೋರಾಟಗಾರರ ಗ್ಯಾಂಗಿನ ನರೇಟಿವ್ಗಳೇ. ಆ ಕಾರಣಕ್ಕಾಗಿನೇ ಅವ್ರ ಬಗ್ಗೆ ಅನೇಕರು ಈಗಾಗಲೇ ಇವರು ಪೇಮೆಂಟ್ ಪಡೆದೇ ಮಾತಾಡ್ತಾ ಇದಾರಾ ಅಂತ ಅನ್ಕೊಂಡಿರ್ಬೋದು, ಅಥವಾ ಅವ್ರು ಪೇಮೆಂಟ್ ಪಡೆದೇ ಮಾತಾಡ್ತಾ ಇದಾರೆ ಅಂತ ನಂಬಿರ್ಬೋದು. ಅದೇ ಕಾರಣಕ್ಕಾಗಿನೇ ಚಂದನ್ ಅವರು ಈಗ ಬಂದ ಈ ಆರೋಪವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಬೋದು. ನಾನು ಅಬ್ಸರ್ವ್ ಮಾಡಿದ ಹಾಗೆ ಇತ್ತೀಚಿನ ಅವರ 6-8 ವಿಡಿಯೋಗಳಲ್ಲಿ ನಾನು ಸಾಚ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಹಣ ಪಡೆದಿಲ್ಲ, ನಾನು ಹಾಗೆ ನಾನು ಹೀಗೆ ಅನ್ನೋದನ್ನ ನಿರೂಪಿಸೋಕೆ ಅವರು ಮಾಡೋ ಪ್ರಯತ್ನನೇ ಜಾಸ್ತಿ ಇರುತ್ತೆ. ನಿಜಕ್ಕೂ ಅವರು ಲಾಜಿಕ್ ಇರೋ ಮಾತನ್ನ ಪ್ರಾಮಾಣಿಕವಾಗಿ ಆಡಿದ್ರೆ ಆ ರೀತಿ ಪದೇ ಪದೇ ನಾನ್ ತಪ್ಪು ಮಾಡಿಲ್ಲ, ನಾನು ಹಣ ಪಡೆದಿಲ್ಲ, ನನ್ನ ನಂಬಿ ನಾನು ಸಾಚ ಅಂತ ಹೇಳೋ ಅವಶ್ಯಕತೆನೇ ಬರ್ತಾ ಇರ್ಲಿಲ್ಲ ಅಲ್ವೇ? ಅವರು ಹಣ ಪಡೆದಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅದನ್ನ ಯಾರು ನಿಖರವಾಗಿ ಪ್ರೂವ್ ಮಾಡೋಕ್ಕೂ ಆಗಲ್ಲ. ಆದ್ರೆ ಅವರು ಇಲ್ಲಿಯವರೆಗೆ ಬುರುಡೆ ಗ್ಯಾಂಗಿನ ಪರವಾಗಿ ಏಕಪಕ್ಷೀಯವಾಗಿ ಮಾತಾಡಿದ್ದಂತೂ ಹೌದು. ಆ ಗ್ಯಾಂಗಿನ ಪರವಾಗಿ ಮಾತಾಡುವುದು ತಪ್ಪ ಅಂತ ನೀವು ಕೇಳಬಹುದು. ಖಂಡಿತ ತಪ್ಪಲ್ಲ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಸ್ವಾತಂತ್ರ್ಯ. ಎಲ್ಲರಿಗೂ ಇರುವಂತ ಒಂದು ಅಭಿಪ್ರಾಯ ಹೇಳುವಂತ ಸ್ವಾತಂತ್ರ್ಯ, ಆ ಹಕ್ಕು ಎಲ್ಲರಿಗೂ ಇದೆ. ಬಟ್ ಭಾಷೆ ಸರಿಯಾಗಿರ್ಬೇಕು, ಸಭ್ಯವಾಗಿರ್ಬೇಕು ಅಷ್ಟೇ. ಆದ್ರೆ ಹಾಗೆ ಏಕಪಕ್ಷೀಯವಾಗಿ ಆ ನರೇಟಿವ್ ಪರವಾಗಿನೇ ಮಾತಾಡೋದೇ ಆದ್ರೆ ಅದನ್ನ ಧೈರ್ಯವಾಗಿ ಹೇಳ್ಕೊಂಡೇ ಮಾತಾಡ್ಬೋದಲ್ಲ. ಸುಮ್ಮನೆ ನಾನು ಯಾವ ಪರವೂ ಅಲ್ಲ, ಯಾರ ಪರವೂ ಅಲ್ಲ ಇತ್ಯಾದಿ ತಿಪ್ಪೆ ಸಾರಿಸುವಂತ ಮಾತೆಲ್ಲ ಯಾಕೆ ಅಲ್ವೇ? ಇನ್ನು ಚಂದನಗೌಡ ಅವರು ಎಲೆಕ್ಷನ್ ನಿಂತಾಗ ಅವ್ರ ವಿಡಿಯೋಗಳನ್ನ, ಕ್ಯಾಂಪೇನ್ ಅನ್ನ ನಾನು ನೋಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿ 1-2 ಪೋಸ್ಟ್ ಕೂಡ ಹಾಕಿದ್ದಂತ ನೆನಪು ನಂಗೆ.
ಆಗ ಅವ್ರು ದುಡ್ಡೇ ಇಲ್ಲ ಅಂತ ಹೇಳಿ ಬಂಗಾರ ಅಡ್ಬಿಡ್ಲು ಹೋದ ವಿಡಿಯೋ ಕೂಡ ನೋಡಿದೀನಿ. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿ, ಹಿಂದಿನ ತಿಂಗಳು ಯೂಟ್ಯೂಬ್ ಇಂದ 30,000 ಬಂದಿದೆ ಅಂತ ಯಾವ್ದೋ ಒಂದು ಕ್ಯಾಂಪೇನ್ ಹೋದಾಗ ಯಾವ್ದೋ ಮತದಾರರಿಗೆ ಅವರು ತೋರಿಸ್ತಾ ಇದ್ದಿದ್ದು ನೆನಪಿದೆ ನಂಗೆ. ಅದು 30,000ನ 20,000ನ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅದೇ ಆಸ್ಪಾಸು ಯಾವ್ದೋ ನಂಬರ್ ಹೇಳಿದ್ರು, ಅದು ಕರೆಕ್ಟ್ ಆಗಿ ನೆನಪಿಲ್ಲ. ಈಗ ರೀಸೆಂಟ್ ಆಗಿ 5-6 ತಿಂಗಳ ಹಿಂದೆ ಅವರು 40-50 ಲಕ್ಷ ಬಂಡವಾಳ ಹೂಡಿ ಬಟ್ಟೆ ಅಂಗಡಿ ಮಾಡಿದಾರಂತೆ. ಬಂಡವಾಳ ಎಷ್ಟು ಹಾಕಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದನ್ನು ನಾನು ಆ ಸುಮಂತ್ ಅವರ ಸಂದರ್ಶನದಲ್ಲೇ ಕೇಳಿದ್ದು. ಬಟ್ ಅವ್ರು ಬಟ್ಟೆ ಅಂಗಡಿ ಮಾಡಿರೋದು ಹೌದು ಅನ್ನೋದನ್ನ ಚಂದನ್ ಅವರು ಕ್ಲಾರಿಫಿಕೇಶನ್ ಕೊಡುವಾಗಲೇ ಹೇಳಿದ್ದಾರೆ. ಹಾಗೆ ಹಣವೇ ಇಲ್ಲದೆ ಬಂಗಾರ ಆಡುಬಿಡೋಕ್ಕೆ ಹೋದಂತವ್ರು ಅದನ್ನು ಮಾಡಿದ್ದೇ ಹೌದಾದ್ರೆ, 40-50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಹೌದಾದ್ರೆ, ಎಲ್ಲಿಂದಲೋ ಹಣ ಬಂದಿರ್ಬೋದು ಅಂತ ಜನರಿಗೆ ಅನ್ಸೋದಿಲ್ವೇ? ಎಲ್ಲಿಂದಾದ್ರೂ ಒಂದ್ ಕಡೆಯಿಂದ ಬಂದಿರ್ಲೇಬೇಕಲ್ಲ. ದುಡ್ದಿದ್ದೇ ಇರ್ಬೋದು, ಸಾಲ ಮಾಡಿದ್ದಿರ್ಬೋದು, ಏನಾದ್ರೂ ಇರ್ಬೋದು. ಬಟ್ ಇಲ್ಲಿಂದ ಒಂದ್ ಕಡೆ ಹಣ ಅಂತೂ ಬಂದಿದೆ ಅಲ್ವಾ, ಅದನ್ನಾದ್ರೂ ಅವ್ರು ಹೇಳ್ಬೇಕಲ್ಲ. ಅದು ಅಲ್ಲದೆ ಇವರೇ ಕೆಲವು ದಿನಗಳ ಹಿಂದೆ ಮಾಡಿದ ವಿಡಿಯೋದಲ್ಲಿ ಸ್ವತಃ ಹೇಳ್ಕೊಂಡಿದ್ರು, ಅವರ ಪರವಾಗಿ ಅಂದ್ರೆ ಆ ಹೋರಾಟಗಾರ ಪರವಾಗಿ ಮಾತಾಡಲು ನನಗೆ ಹಣ ಆಫರ್ ಮಾಡಿದ್ದಾರೆ, ನನ್ನದೇ ಪರಿಚಯದ ಒಬ್ಬ ಹುಡುಗ ಆಫರ್ ಮಾಡಿದ್ದಾನೆ ಅಂತ. ಅಭಿಷೇಕ್ ಇವರಿಗೆ ತೀರಾ ಆಪ್ತನಂತೆ, ಇವ್ರ ಎಡಿಟರ್ ಕೂಡ ಆಗಿದ್ನಂತೆ. ಆತನೇ ಸುಮಂತ್ ಅವರಿಗೆ ಹಣ ಆಫರ್ ಮಾಡಿದ್ದ ಅಂತ ಸುಮಂತ್ ಅವ್ರು ಹೇಳಿದ್ದು. ಸೊ ಚಂದನ್ ಅವರಿಗೂ ಅವನು ಹಣ ಆಫರ್ ಮಾಡಿರ್ಬೋದು ಅನ್ನೋದು ಕೂಡ ಈಗ ಸುಮಂತ್ ಅವರು ಮಾಡಿರುವಂತ ಆರೋಪ. ನನ್ನಂತ ಸಾಮಾನ್ಯ ಜನ ಯಾವುದನ್ನ ನಂಬಬೇಕು? ಚಂದನ್ ಅವರೇ ಸ್ವತಃ ಹೇಳ್ಕೊಂಡಿದ್ರು ತನ್ನ ಆಪ್ತನೇ ನನಗೆ ಹಣ ಆಫರ್ ಮಾಡಿದ್ದಾನೆ ಅಂತ. ಸುಮಂತ್ ಅವ್ರು ಹೇಳ್ತಾ ಇರೋದು ಅವ್ರ ಆಪ್ತ ಅಂದ್ರೆ ಅಭಿಷೇಕ್ ಅವರೇ ಮಾಡಿರ್ಬೋದು, ಹಣ ಫಂಡಿಂಗ್ ಮಾಡಿರ್ಬೋದು ಅಂತ. ಈಗ ನಾವ್ ಯಾವ್ದನ್ನ ನಂಬೋಣ, ಯಾವ್ದನ್ನ ಬಿಡೋಣ? ಅಗೇನ್ ಅವ್ರು ಹಣ ಪಡೆದಿದ್ದೆ ಹೌದಾದ್ರೂ ಕೂಡ ಅದು ತಪ್ಪು ಅಂತಾನು ನಾನಂತೂ ಹೇಳಲ್ಲ, ಅದು ಅವ್ರ ವೈಯಕ್ತಿಕ. ಹಾಗೆ ಹಣ ಪಡೆದಿದ್ರೆ ಹಣ ಕೊಟ್ಟವ್ರಿಗೂ ಪಡೆದವ್ರಿಗೂ ಬಿಟ್ಟಿದ್ದು. ಆ ಬಗ್ಗೆ ಅವರು ಸ್ಪಷ್ಟನೆ ಕೊಡ್ಲಿ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಲ್ಲ. ಅವರು ಸ್ಪಷ್ಟನೆ ಕೊಟ್ಟರು ಕೂಡ ಅವ್ರ ಬಗ್ಗೆ ನನಗಿರುವಂತ ಅಭಿಪ್ರಾಯ ಬದಲಾಗೋದು ಇಲ್ಲ. ಅವ್ರು ಹಣ ತಗೊಂಡೇ ಮಾತಾಡಿರ್ಲಿ, ತಗೊಳ್ದೇನೆ ಮಾತಾಡಿರ್ಲಿ, ಅವ್ರು ಮಾತಾಡಿರೋ ಮಾತುಗಳಲ್ಲಿ ನನಗಂತೂ ಲಾಜಿಕ್ ಗಳು ಕಂಡಿಲ್ಲ. ಎಲ್ಲ ತುಂಬಾನೇ ಸುಳ್ಳು ಅಂತಾನು ಅನ್ಸಿದೆ, ತಪ್ಪು ನರೇಟಿವ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದಾರೆ ಅಂತಾನೆ ಅನ್ಸಿದೆ. ಆ ಅಭಿಪ್ರಾಯ ನಂದು ಬದಲಾಗೋಕ್ಕಂತೂ ಚಾನ್ಸ್ ಇಲ್ಲ. ಬಟ್ ಇದನ್ನೆಲ್ಲ ಪ್ರೂವ್ ಮಾಡೋದು ಕಷ್ಟ ಅಂತ ನಾನು ಹೇಳಿದ್ಯಾಕೆ ಅಂದ್ರೆ, ಮೊದಲನೇದಾಗಿ ಈ ರೀತಿ ಹಣ ಪಡೆಯೋರು ಯಾರು ನೇರವಾಗಿ ತಮ್ಮ ಅಕೌಂಟ್ಗೆ ಅಥವಾ ತಮ್ಮ ಮನೆಯವರ ಅಕೌಂಟ್ಗೆ ಹಣ ಬರೋ ತರ ತಗೊಂಡಿರಲ್ಲ ಅಂತ ನಾನು ಅಂದ್ಕೋತೀನಿ. ಈ ಘಟನೆನ ಉದಾಹರಣೆಯಾಗಿ ತಗೊಂಡು ಹೇಳ್ಬೇಕು ಅಂತ ಅಂದ್ರೆ, ನನಗೆ ಈಗ ಯಾರೋ ಒಬ್ರು ಯಾವ್ದೋ ವಿಡಿಯೋ ಮಾಡೋಕೆ ಹಣ ಕೊಡ್ತೀನಿ ಅಂತ ಅಂದ್ರು ಅಂತ ಇಟ್ಕೊಳ್ಳೋಣ. ಆಗ ಅವ್ರು ನೇರವಾಗಿ ಕೊಟ್ರೆ ಅದನ್ನ ಹುಡ್ಕೋದು ಈಸಿ. ಅದ್ರ ಬದಲಾಗಿ ನಾನು ಯಾವ್ದೋ ಒಂದು ಕ್ಯಾಮ್ರಾನೋ ಫೋನೋ ಮತ್ತೇನೋ ಒಂದು ಇಕ್ವಿಪ್ಮೆಂಟ್ ತಗೊಳ್ಬೇಕು ಅಂತ ಇದ್ರೆ ಅದನ್ನ ನಾನು ತಗೊಂಡು ಅದಕ್ಕೆ ಹಣನ ನನಗೆ ಹಣ ಯಾರೋ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಹತ್ರನೇ ಪೇ ಮಾಡಿ ಅಂತ ಹೇಳ್ಬೋದು. ಅಥವಾ ಈಗ ನಾನೇ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ವೆಂಡರ್ ಗಳಿಗೆ ಸಪ್ಲೈಯರ್ಸ್ಗೆಲ್ಲ ಏನೇನಾದ್ರೂ ಪೇಮೆಂಟ್ ಮಾಡೋದಿರುತ್ತೆ. ಯಾರೋ ಇಂಟೀರಿಯರ್ ವರ್ಕ್ ಮಾಡಿರ್ತಾರೆ, ಯಾರೋ ಪೇಂಟಿಂಗ್ ಮಾಡಿರ್ತಾರೆ, ನಾನು ಯಾರ ಹತ್ರ ಇಂದಾನೋ ಬಟ್ಟೆನೆಲ್ಲ ತಗೊಂಡು ಸ್ಟಾಕ್ ತಗೊಬೇಕು, ಅವ್ರಿಗೆಲ್ಲರಿಗೂ ಹಣ ಪೇಮೆಂಟ್ ಮಾಡೋದಿರುತ್ತೆ. ಸೊ ಆತರ ಹಣ ಪೇಮೆಂಟ್ ಮಾಡುವಾಗ ನಾನು ಸ್ಟಾಕ್ ತಗೊಂಡು ಆತರ ಕೆಲಸ ಮಾಡ್ಕೊಂಡು ನನಗೆ ಯಾರು ಫಂಡಿಂಗ್ ಮಾಡ್ತೀನಿ ಅಂತ ಹೇಳಿರ್ತಾರೋ ಅವ್ರ ಹತ್ರ ಡೈರೆಕ್ಟ್ ಆಗಿ ಹಣ ಪೇಮೆಂಟ್ ಮಾಡಿಸ್ಬೋದು. ಆವಾಗ ನನ್ನ ಅಕೌಂಟ್ ಹಣನೇ ಬಂದಿರಲ್ಲ. ಸೊ ಅದನ್ನ ನಾನೀಗ ಬಂದು ನಿಮ್ಮ ಹತ್ರ ಎದುರುಗಡೆ ತೋರಿಸ್ಬಿಡ್ಬೋದು ಯೂಟ್ಯೂಬ್ ಅಲ್ಲಿ, ನೋಡ್ರಿ ನನ್ನ ಅಕೌಂಟ್ ಸ್ಟೇಟ್ಮೆಂಟ್ ಇದು ಎಲ್ಲಿ ಬಂದಿದೆ ಹಣ ತೋರಿಸಿ ಅಂತ. ಆದ್ರೆ ಇದ್ರಲ್ಲಿ ಮತ್ತೊಂದಿದೆ. ಈಗ ನಂದೇ ಒಂದು 4, 5, 6 ಬ್ಯಾಂಕ್ ಅಕೌಂಟ್ ಇರುತ್ತೆ. ನಾನ್ ನಿಮ್ಮ ಹತ್ರ ಬಂದು ಫಾರ್ ಎಕ್ಸಾಂಪಲ್ ನಂದು 5 ಬ್ಯಾಂಕ್ ಅಕೌಂಟ್ ಇದೆ ಅಂತ ಆದ್ರೆ ನಾನು 4 ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತೋರಿಸ್ಬಿಟ್ಟು ನೋಡ್ರಿ ಎಲ್ಲಿ ಬಂದಿದೆ ಹಣ, ನೋಡ್ರಿ ಎಲ್ಲಿ ಬಂದಿದೆ ಹಣ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಹಣ ಕಾಣಿಸಲ್ಲ. ಆದ್ರೆ ನಂದು ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲೆಲ್ಲಿದೆ, ನಮ್ಮ ಮನೇಲಿ ಯಾರ್ಯಾರದ್ದು ಎಷ್ಟೆಷ್ಟು ಬ್ಯಾಂಕ್ ಅಕೌಂಟ್ ಇದೆ ಅನ್ನೋದು ಆ ವಿಡಿಯೋ ನೋಡೋರ್ಗೆ ಏನ್ ಗೊತ್ತಿರುತ್ತೆ. ಸೊ ಅವ್ರು ಆತರ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ಬಂದು ಏನೇ ತಂದು ತೋರಿಸಿದ್ರು ಅದನ್ನ ನೀವು 100% ಸತ್ಯ ಅಂತ ಹೆಂಗ್ ನಂಬಕ್ಕಾಗುತ್ತೆ? ಯಾವ ರೀತಿ ನಂಬಕ್ಕಾಗುತ್ತೆ? ಸೊ ಇದೆಲ್ಲ ನಮ್ಮ ಸಾಮಾನ್ಯರು ಪ್ರೂವ್ ಮಾಡೋಕೆ ಸಾಧ್ಯನೇ ಇಲ್ಲದೆ ಇರುವಂತ ಸಂಗತಿ. ಎಷ್ಟೋ ಸಲ ಇಡಿ NIA ಅಂತವ್ರು ಬಂದ್ರು ಪ್ರೂವ್ ಮಾಡೋದು ಕಷ್ಟ ಆಗ್ಬೋದು. ಆ ವೆಂಡರ್ ಪೇಮೆಂಟ್ ವಿಷಯ ಹೇಳಿದ್ನಲ್ಲ, ಅದನ್ನು ಕೂಡ ಇನ್ನೂ ಡಿಸೀವ್ ಮಾಡೋ ತರ ಮಾಡ್ಬೋದು. ಉದಾಹರಣೆಗೆ ಒಂದ್ ವೆಂಡರ್ಗೆ 20 ಲಕ್ಷ ಕೊಡ್ಬೇಕಾಗಿದ್ರೆ 2 ಲಕ್ಷ ನನ್ನ ಅಕೌಂಟ್ ಇಂದಾನೆ ಡೈರೆಕ್ಟ್ ಆಗಿ ಕೊಡೋದು, 18 ಲಕ್ಷನ ನನ್ಗೆ ಯಾರೋ ಫಂಡಿಂಗ್ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ ಅವ್ರ ಹತ್ರ ಕೊಡಿಸೋದು, ಆನ್ ರೆಕಾರ್ಡ್ ಇರ್ಲಿ ಅಂತ. ಸೊ ಮುಂದೆ ಯಾರಾದ್ರೂ ಬಂದು ಇದನ್ನ ತಗೊಂಡಿದೆಯಲ್ಲ, ಯಾರಿಗೆ ಎಷ್ಟು ಹಣ ಕೊಟ್ಟಿದ್ಯಾ ತೋರಿಸು, ಎಲ್ಲಿ ಕೊಟ್ಟಿದ್ಯಾ ತೋರಿಸು ಅಂತ ಕೇಳಿದ್ರೆ ನಾನು ಆ 2 ಲಕ್ಷನೇ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ತೋರಿಸ್ಬಿಟ್ಟು ನೋಡಿ ಸರ್ ಈ 2 ಲಕ್ಷ ನಾನೇ ಕೊಟ್ಟಿದ್ದೀನಿ, ಯಾರೋ ಕೊಟ್ಟಿಲ್ಲ ಇದು. ಅದ್ರಲ್ಲಿ 20 ಲಕ್ಷದ ಗೂಡ್ಸ್ ತಗೊಂಡಿದ್ನ, ಏನ್ ತಗೊಂಡಿದ್ದ, 20 ಲಕ್ಷದ ಸರ್ವಿಸ್ ತಗೊಂಡಿದ್ನ, ಇವನು ಏನ್ ತಗೊಂಡಿದ್ದ ಅನ್ನೋದು ಯಾರು ಹೆಂಗ್ ಕಂಡಿಡಿತಾರೆ? ಹೆಂಗ್ ಕಂಡಿಡಿಯಕ್ಕಾಗುತ್ತೆ ನಮ್ಮಂತ ಜನಸಾಮಾನ್ಯರು? ಅಥವಾ ಈಗ ಚಂದ್ರಗೌಡ್ರೆ ಯಾವ್ದೋ ಒಂದು ಏನೇನೋ ದಾಖಲೆಗಳನ್ನು ತೋರಿಸಿದ್ರೆ ಅದಷ್ಟೇ ದಾಖಲೆ ಅಂತ ಹೆಂಗ್ ನಂಬ್ತೀರಾ ನೀವು? ಅದ್ರ ದಾಖಲೆ ಬೇರೆ ಇರ್ಬೋದು ಅಲ್ವಾ? ಈಗ ಹಣ ಬಂದಿದೆ ಅನ್ನೋದಾದ್ರೆ ನೀವು ತೋರ್ಸಕ್ಕೆ ಆ ಹಣ ಬಂದಿರೋ ದಾಖಲೆ ಒಂದು ತೋರಿಸಿದ್ರೆ ಪ್ರೂವ್ ಆಗ್ಬಿಡುತ್ತೆ, ಓಕೆ ಹಣ ಬಂದಿದೆ ಅಂತ. ಅದೇ ಹಣ ನನಗ್ ಬಂದಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಚಂದ್ರಗೌಡ್ರು ಏನ್ ಕೊಡಕ್ ಸಾಧ್ಯ? ಅವ್ರು ಏನನ್ ಕೊಟ್ರು ಅದಷ್ಟೇ ದಾಖಲೆ ಅಂತ ಹೆಂಗ್ ನಂಬ್ತೀರಾ? ಅಥವಾ ಹೆಂಗ್ ನಂಬೋಣ ನಾವು? ಸೊ ಅವ್ರು ಇದನ್ನೆಲ್ಲ ಹಣ ಬಂದಿಲ್ಲ ನನಗೆ 50 ಪೈಸೆ ತಗೊಂಡ್ರು ಪ್ರೂವ್ ಮಾಡ್ಬಿಡಿ, ಅಥವಾ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದೆಲ್ಲ ಇರ್ರೆಲೆವೆಂಟ್. ಅದು ಬೇಕೇ ಆಗಿಲ್ಲ. ಅದು ಸ್ಪಷ್ಟನೆ ಅಂತ ಅವ್ರು ಮಾಡಿರೋ 1-2 ವಿಡಿಯೋಗಳು, ಮೀಡಿಯಾದವ್ರಿಗೆ ಕೊಟ್ಟ ಬೈಟ್ಗಳು ಕೂಡ ನಾನ್ ನಂಬರ್ ಡಿಲೀಟ್ ಮಾಡಿಲ್ಲ, ನಾನು ಸುಮಂತ್ ಅಯೋಗ್ಯ, ಸುಮಂತ್ ಕಚಡ, ಸುಮಂತ್ ಕೂಡ 2 ಲಕ್ಷ ಪಡೆದಿದ್ದಾನೆ, ನಾನು ಇಂಟರ್ವ್ಯೂ ಕೊಡೋಕೆ ಒಪ್ಪಿದ್ದೆ ಬಟ್ ಸುಮಂತ್ ನನ್ನ ಎದುರು ಬರಲ್ಲ ಅಂತ ಎಲ್ಲಾನು ಇರ್ರೆಲೆವೆಂಟೆ. ಅವೆಲ್ಲ ನನಗಂತೂ ತುಂಬಾನೇ ಇರ್ರೆಲೆವೆಂಟ್ ಅನ್ಸುತ್ತೆ. ಅದ್ರ ಬದಲು ವಿಷಯಾಧಾರಿತವಾಗಿ ನಾನು ಈ ಎಲ್ಲ ಮಾತಾಡಿದ್ದೀನಿ, ಅದರಲ್ಲಿ ಏನ್ ತಪ್ಪಿದೆ ಹೇಳಿ
ಅನ್ನೋಂಥ ವಿಷಯಾಧಾರಿತ ಕ್ಲಾರಿಟಿ ಕೊಡ್ಬೇಕಲ್ವ. ಅವರು ನಿಜಕ್ಕೂ ಕ್ಲಾರಿಟಿನೇ ಕೊಡೋದಾದ್ರೆ ಆ ವಿಷಯವನ್ನ, ಆ ಕ್ಲಾರಿಟಿನ ಕೊಟ್ಟು ಅವ್ರು ಹೇಳ್ಬೇಕು, ನಾನು ತಪ್ಪೇ ಮಾಡಿಲ್ಲ ನೋಡಿ, ನಾನೇನ್ ತಪ್ಪು ಮಾಡಿದೀನಿ ಹೇಳಿ ಅಂತ. ಅವ್ರು ಹಣ ತಗೊಂಡಿರೋದು, ಹಣ ತಗೊಳ್ದೇ ಇರೋದು, ದಟ್ ಇಸ್ ಸೆಕೆಂಡರಿ ಅಂಡ್ ಇರ್ರೆಲೆವೆಂಟ್. ನನಗಂತೂ ಅದು ಇರ್ರೆಲೆವೆಂಟ್. ಆದ್ರೆ ಅವ್ರು ಮಾಡಿರೋ ಕೃತ್ಯ, ಮಾತಾಡಿರುವಂತ ಮಾತುಗಳು, ಅದರಲ್ಲಿ ನೋಡ್ರಪ್ಪ ನಾನು ಈ ಮಾತನ್ನಾಡಿದೀನಿ, ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ, ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಅಂತ ಅವ್ರು ಕೇಳ್ಬಹುದು. ಈಗ ವಿಷಯ ಇರೋದು ಅದು, ಅವ್ರು ಹಣ ತಗೊಂಡು ಮಾತಾಡಿದಾರೆ ಅನ್ನೋದು ನಾನು ಹೇಳ್ದಂಗೆನೆ ದಟ್ಸ್ ಇರ್ರೆಲೆವೆಂಟ್. ಅನೇಕ ವರ್ಷಗಳಿಂದ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋ ಚಂದನ್ ಗೌಡ್ರು ಒಂದ್ ವಿಷಯನ ಅರ್ಥ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸುಮಂತ್ ಕೂಡ ತಪ್ಪು, ಸುಮಂತ್ ಕೂಡ ಸರಿ ಇಲ್ಲ ಅಂತ ವೈಯಕ್ತಿಕ ದಾಳಿ ನಡೆಸಿ ನಿರೂಪಿಸಿದ್ರೆ ಚಂದನ್ ಗೌಡ್ರು ಸರಿ ಅಂತ ಆಗೋದಿಲ್ಲ. ಚಂದನ್ ಗೌಡ್ರು ಸರಿ ಅಂತ ಪ್ರೂವ್ ಮಾಡ್ಬೇಕು ಅಂತ ಅಂದ್ರೆ ನಾನ್ ಸರಿ, ನಾನ್ ಮಾಡಿದ್ ಸರಿ, ನಾನ್ ಮಾತಾಡಿದ್ ಸರಿ ಅಂತ ಅವ್ರು ಹೇಳ್ಬೇಕೆ ಹೊರತು ಬೇರೆ ಯಾರೋ ತಪ್ಪು ಅಂತ ವೈಯಕ್ತಿಕ ದಾಳಿಗಳಿದ್ದು ನಿರೂಪಿಸಿದ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ಈಗ ಆಲ್ರೆಡಿ ಚಂದನ್ ಗೌಡ್ರ ಬಗ್ಗೆ ಯಾರಿಗಾದ್ರೂ ಒಳ್ಳೆ ಅಭಿಪ್ರಾಯಗಳಿದ್ರೆ ಅವ್ರ ಮನಸ್ಸಲ್ಲಿ ಒಂದು ಡೌಟ್ ಕ್ರಿಯೇಟ್ ಮಾಡಬಹುದು, ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡಬಹುದು. ಅಂಡ್ ಅವ್ರ ಬಗ್ಗೆ ಯಾರಿಗಾದ್ರೂ ಕೆಟ್ಟ ಅಭಿಪ್ರಾಯ ಅಥವಾ ಬೇಡದೇ ಇರೋ ಅಭಿಪ್ರಾಯಗಳಿದ್ರೆ ಅವ್ರಿಗೆ ಇನ್ನೂ ಕನ್ಫರ್ಮ್ ಆಗುತ್ತೆ, ಇವ್ರು ಯಾಕೆ ಈ ತರ ಇರ್ರೆಲೆವೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿರೋದು, ಕ್ಲಾರಿಟಿ ಕೊಡ್ಬೇಕಾಗಿರೋದು, ಅವ್ರು ಆಡಿರೋ ಮಾತು, ಅವ್ರು ಮಾಡಿರೋ ಕೃತ್ಯ ಸರಿ ಅಂತ. ನಾನು ಹಣ ತಗೊಳ್ದೆ ಮಾತಾಡಿದೀನಿ, ನಾನು ಫ್ರೀಯಾಗಿ ಮಾತಾಡಿದೀನಿ ಅನ್ನೋದು ಮ್ಯಾಟ್ರೇ ಅಲ್ಲ. ನನ್ನ ಪ್ರಕಾರ ಅಂತೂ ಅದು ಮ್ಯಾಟ್ರ್ ಅಲ್ಲ. ಫ್ರೀಯಾಗಾದ್ರೂ ಮಾತಾಡಿರಿ, ಹಣ ತಗೊಂಡಾದ್ರೂ ಮಾತಾಡಿರಿ, ಸರಿಯಾಗಿ ಮಾತಾಡಿದ್ದೀರಾ ಅದು ಮುಖ್ಯ. ನಾನು ಮಾತಾಡಿರೋದು ಸರಿ ಅಂತ ಅವರು ಹೇಳಿದ್ರೆ ಆಯ್ತು. ಅವರು ಈಗ ತುಂಬಾ 40-45 ವಿಡಿಯೋ ಮಾಡಿರ್ಬೋದು. ಆ ಎಲ್ಲಾ ವಿಡಿಯೋದಲ್ಲಿ ಆಡಿರೋ ಪ್ರತಿ ಮಾತನ್ನು ಅವ್ರು ಬಂದು ಡೈಲಿ ಸ್ಪಷ್ಟನೆ ಕೊಡ್ಲಿ, ನಾನು ಇವತ್ತು ಈ ವಿಷಯವನ್ನ ಈ ಪದ ಬಳಕೆ ಮಾಡಿ ಈ ತರ ಹೇಳಿದ್ದೆ ನೋಡಿ, ಅದು ಈ ಕಾರಣಕ್ಕೆ ಸರಿ ಅನ್ನೋ ತರ ಹೇಳಿ. ನಾನೇ ಒಂದ್ 2-3 ಉದಾಹರಣೆ ಕೊಟ್ಟೆ. ಅವರು ಪ್ರತಿದಿನದ ಈ ವಿಷಯದ ಬಗ್ಗೆ ಅವ್ರು ಮಾತಾಡಿರೋದು ಒಂದೊಂದು ವಿಷಯ, ಒಂದೊಂದು ವಿಡಿಯೋನೇ ತಗೊಂಡು ನಾವು ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡ್ಬೋದು. ಒಂದೊಂದು ಸೆಂಟೆನ್ಸ್ ಅಲ್ಲೂ ಒಂದೊಂದು ರಾಂಗ್ ನೋಡ್ಬೋದು. ಸೊ ಅದು ಸರಿ ಅನ್ನೋದು, ಅವ್ರು ಮಾಡಿರೋ ಕೃತ್ಯ ಸರಿ ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅಂತ ನೀವು ಹೇಳಿ. ಥ್ಯಾಂಕ್ ಯು.